ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದವೆಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ಭಗವಾನ್ ಸದ್ಗುರು ಶ್ರೀ ಶಿರ್ಡಿ ಸಾಯಿಬಾಬಾರವರನ್ನು, ರಾಘವೇಂದ್ರ ಸ್ವಾಮಿಯನ್ನ, ದತ್ತಾತ್ರೇಯರ ಸ್ವಾಮಿಯನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥ ಅಪ್ಪಟವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋ ಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ANJ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. ಯಾಕೆ ಅಂತಂದರೆ IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ನಾವು ಪಡ್ಕೊಳ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲೇ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಳ್ತಾರೆ, ಆದರೆ ಬಡವ ಆ ಒಂದು ಕನಸಿನಲ್ಲೇ ಹಾಗೆ ಉಳಿದು ಹೋಗ್ತಾರೆ. ಆದರೆ ಇಲ್ಲಿ ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್, ಅದರ ವತಿಯಿಂದ ಇರತಕ್ಕಂಥ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಆಪೋಸಿಟ್ ಟು ಜಿಯಾನ್ ಹಿಲ್ಸ್, ಗಲ್ಫ್ ಕೌಂಟಿ, ಕೋಲಾರ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹಗಳ ನಿರ್ಮಾಣ ಅಂತಲೇ ಹೇಳ್ಬೋದು. ಬಡವರಿಗಾಗಿ ಬಡವನಿಗೋಸ್ಕರನೇ ಅಂತಲೇ ಈ ಒಂದು ವಾಸ್ತುಗೃಹದ ನಿರ್ಮಾಣ. ಬಡವನಿಗೋಸ್ಕರ, ಬಡವರಿಗೆ ಮನೆ ಕಟ್ತಾ ಇದ್ದಾರೆ ಅಂತಂದ್ರೆ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ ಅಂತ ತಾವು ಅಂದ್ಕೊಳ್ಬೋದು. ಇಲ್ಲ, ಫುಲ್ಲಿ ಫರ್ನಿಶ್ಡ್ ಮತ್ತೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ಜಾಗ. ದುಬಾರಿ ಬೆಲೆ ಅಂತ ತಾವು ಅಂದ್ಕೊಳ್ಬೋದು. 16,90,000 ಪ್ರಾರಂಭ ಆಗುತ್ತೆ ಇವರ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು. 16,90,000 ಪ್ರಾರಂಭವಾಗ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹಗಳು ಅಂತಲೇ ಹೇಳ್ಬೋದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಅದರ ಜೊತೆಗೆ 16,90,000 ಕೂಡ ಕಷ್ಟವಾಗತಕ್ಕಂಥ ಕಾಲದಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಅನ್ನು ಕೂಡ ಕೊಡ್ತಾರೆ ಶೇಖರ್ ಡೆವಲಪರ್ಸ್ ಅವರು. ಅದರಲ್ಲೊಂದು ಅದ್ಭುತ ಏನಪ್ಪಾ ಅಂತಂದರೆ 0% EMI, 1% ಸ್ಕೀಮ್. EMI ಎಂಬತಕ್ಕಂಥದ್ದು 0% ಇದೆ. ತಿಂಗಳಿಗೆ 1%ನಷ್ಟು ಹಣವನ್ನು ತಾವು ಪಾವತಿಸಿದರೆ ಆದರೆ ಫುಲ್ಲಿ ಫರ್ನಿಶ್ಡ್ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಅದರಲ್ಲಿ ಮತ್ತೊಂದು ಅದ್ಭುತ ಏನಪ್ಪಾ ಅಂತಂದರೆ ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ.
ಮತ್ತು ಸ್ಪಾಟ್ ಬುಕ್ಕಿಂಗ್ ಮಾಡತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಾವು ತಿಳ್ಕೊಳ್ಬೇಕಂತಂದ್ರೆ 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಈ ಒಂದು ವೆಬ್ಸೈಟ್ಗೆ ತಾವು ತಪ್ಪದೇ ಭೇಟಿ ನೀಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀ ಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಉಚಿತವಾಗಿರ್ತಕ್ಕಂಥ ಒಂದು ಕಂಟೈನರ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಖರೀದಿಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈಗ ತಾನೇ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ನಾವು ಒಂದಿಷ್ಟು ದೃಶ್ಯಗಳನ್ನು ದರ್ಶನ ಮಾಡ್ಕೊಂಡು ಬಂದ್ವಿ. ಇದನ್ನು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ದೆ, ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಯಾಕೆ ಅಂತಂದರೆ ನಮ್ಮ ಒಂದು ಚಾನಲ್ ಅಂತಂದರೆ ಮೀಡಿಯಾದಲ್ಲಿ ಆಗಲಿ ಕಾರ್ಯಕ್ರಮಗಳಲ್ಲಿ ಪ್ರಪ್ರಥಮ ಬಾರಿಗೆ, ಮಾಧ್ಯಮದಲ್ಲೇ ಪ್ರಪ್ರಥಮ ಬಾರಿಗೆ ಆದಿ ಕೈಲಾಸ ಕ್ಷೇತ್ರದ ದರ್ಶನ ಅದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ನೆರವೇರ್ತಾ ಇದೆ ಅಂತಂದರೆ ಇದು ನಿಜಕ್ಕೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರನೇ. ಹಾಗಾಗಿ ಈಗ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ರೆ ಆ ಒಂದು ಮಾರ್ಗ, ರೋಡ್ ಆಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಕಠಿಣ ಅಂತಲೇ ಹೇಳ್ಬೋದು. ರೋಡು ಚೆನ್ನಾಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿರವರು ಹೋಗಿ ಪೂಜೆಯನ್ನು ಮುಗಿಸಿದ್ದಾದ ನಂತರ ಅದರ ಬಗ್ಗೆ ಸಾಕಷ್ಟು ಕ್ರಮವಹಿಸಿ ಮಾರ್ಗಗಳನ್ನೆಲ್ಲವನ್ನು ಕೂಡ ಆಗತಾನೆ ಹೊಸದಾಗಿ ಟಾರ್ ಹಾಕಿ ಬಹಳ ಚೆನ್ನಾಗಿದೆ. ಬಟ್ ಆದರೆ ರೋಡ್ ಮಾತ್ರ ಬಹಳ ಚಿಕ್ಕದು. ಒಂದು ಡಿವೈಡರ್ ಕೂಡ ಇಲ್ಲ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಡ್ರೈವಿಂಗ್ ಸ್ಕಿಲ್ಸ್ ಬೇಕಲ್ಲಿ. ಡ್ರೈವಿಂಗ್ ಮಾಡತಕ್ಕಂಥ ಆತ ಡ್ರೈವರು ಬಹಳ ಸ್ಕಿಲ್ಡ್ ಆಗಿರಬೇಕು. ಆಮೇಲೆ ಬಹಳ ಅದ್ಭುತವಾಗಿ ಆತ ತನ್ನ ಆಲೋಚನೆಗಳಲ್ಲಿರಬೇಕು, ಬೇರೊಂದು ಆಲೋಚನೆಗಳಲ್ಲಿರಬಾರ್ದು. ಯಾಕೆಂದರೆ ಒಂದು ಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕೂಡ ಎಲ್ಲವೂ ಕೂಡ ಪ್ರಪಾತ ಅಂತಲೇ ಹೇಳ್ಬೋದು. ವಯಸ್ಸಾಗಿರ್ತಕ್ಕಂಥವ್ರಿಗೆ, ಉಸಿರಾಟದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಎಲ್ಲೋ ಒಂದು ಕಡೆ ಬಹಳ ಕಷ್ಟಕರ. ಯಾಕೆಂತಂದರೆ ವಯಸ್ಸಿನಲ್ಲಿರ್ತಕ್ಕಂಥ ನಮಗೆ ಬಹಳ ಉಸಿರಾಟದ ಸಮಸ್ಯೆ ಎದುರಾಯಿತು. 10 ನಿಮಿಷ ನೆಮ್ಮದಿಯಾಗಿ ಉಸಿರಾಡೋಕ್ಕಾಗೋದೇ ಇಲ್ಲ. ಬಹಳ ಏದುಸಿರು ಬರ್ತಕ್ಕಂಥದ್ದು ಇರುತ್ತೆ. ಯಾಕೆಂತಂದರೆ ಆ ಸಾನ್ನಿಧ್ಯದಲ್ಲಿ ಸುತ್ತಮುತ್ತ ಎಲ್ಲೂ ಗಿಡ ಮರಗಳಿಲ್ಲ. ಆಕ್ಸಿಜನ್ ಉತ್ಪನ್ನ ಆಗತಕ್ಕಂಥದ್ದು ಬಹಳ ಕಷ್ಟ. ಇರ್ತಕ್ಕಂಥ ಗಾಳಿ ಅದು ತಂಪಾದ ಗಾಳಿ, ಅದು ಸಂಪೂರ್ಣವಾಗಿ ಒಂದು ಒಣ ಗಾಳಿ ಅಂತಲೇ ನಾವು ಹೇಳ್ಬೋದು. ತಾವು ಅದನ್ನು ಉಸಿರಾಡದಷ್ಟು ದೇಹದಲ್ಲಿರ್ತಕ್ಕಂಥ ಒಂದು ವಾಟರ್ ಕಂಟೆಂಟ್ ಕೂಡ ಡ್ರೈ ಆಗೋಗುತ್ತೆ. ನಿಮ್ಮ ದೇಹದ ಉಸಿರಾಟದ ತೇವಾಂಶನೂ ಕೂಡ ಕಡಿಮೆ ಆಗೋಗುತ್ತೆ. ಹ್ಯೂಮಿಡ್ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಅಲ್ಲಿ. ಹಾಗಾಗಿ ಸಂಪೂರ್ಣವಾಗಿ ಆ ಒಂದು ಡ್ರೈ ಏರ್ನ ನಾವು ಇನ್ಹೇಲ್ ಮಾಡಿದಾಗ ಅಂತಂದರೆ ಅದನ್ನು ನಾವು ಅಂದರೆ ಏನಂತಾರೆ ಆ ಒಂದು ಗಾಳಿಯನ್ನು ನಾವು ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಬಹಳ ನೋವು ಉಂಟಾಗುತ್ತೆ, ಉಸಿರಾಟದ ಸಮಸ್ಯೆ ಜಾಸ್ತಿ ಆಗುತ್ತೆ. ಆದರೆ ಅಂತಹ ಸಾನ್ನಿಧ್ಯದಲ್ಲಿ ಗುರೂಜಿರವರಾಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು, ನಾವು ಎಲ್ಲರೂ ಸೇರಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ನಮ್ಮ ಸಿಬ್ಬಂದಿ ವರ್ಗ ನಾವೆಲ್ಲರೂ ಬಹಳ ಕಷ್ಟಪಟ್ಟು ಅಲ್ಲಿರ್ತಕ್ಕಂಥ ಭಗವಂತನನ್ನು ಚಿತ್ರೀಕರಿಸಿ, ಕೈಲಾಸ ಕ್ಷೇತ್ರದ ಚಿತ್ರೀಕರಿಸಿ ಸಂಪೂರ್ಣವಾಗಿ ಅದರ ಮಾಹಿತಿಯ ಜೊತೆ ನಿಮಗೆ ನಾವು ದೃಶ್ಯ ಸಮೇತ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಇಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮೇಶ್ವರನ ಸಾನ್ನಿಧ್ಯ, ಆ ಸಾನ್ನಿಧ್ಯವನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ತಮ್ಮ ವಾಸ್ತುಗೃಹದಲ್ಲಿ ಕೂತು ದರ್ಶನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ತಪ್ಪದೆ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಎಂಬತಕ್ಕಂಥ ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಯಾಕೆಂತಂದರೆ ಆದಿ ಕೈಲಾಸ ಕ್ಷೇತ್ರದ ಬಗ್ಗೆನೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಅಲ್ಲಿಗೆ ಹೋಗಿ ಒಂದು ಪರಿಕ್ರಮಿಸ್ತಕ್ಕಂಥದ್ದಾಗಲಿ, ಅಲ್ಲಿನ ವ್ಯವಸ್ಥೆ ಆಗಲಿ, ಇದೆಲ್ಲವೂ ಕೂಡ ಬಹಳ ವಿಭಿನ್ನ ರೀತಿ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಮ್ಮೆಲ್ಲರಿಗೂ ಕೂಡ ಭಗವಂತನ ದರ್ಶನ ಸಿಗ್ತಾ ಇದೆ. ಹಾಗಾಗಿ ವ್ಯವಸ್ಥೆಗಳು ಮತ್ತು ಅಲ್ಲಿನ ಡೆವಲಪ್ಮೆಂಟು ಇನ್ನು ನಡೀತಾ ಇದೆ. ಸಂಪೂರ್ಣವಾಗಿ ಡೆವಲಪ್ ಆಗಿರ್ತಕ್ಕಂಥದ್ದಲ್ಲ. ಊಟ ತಿಂಡಿಗೆ ಬಹಳ ಕಷ್ಟ. ಊಟ ತಿಂಡಿಗೆಲ್ಲ ಹೇಗೆ ಅಂತಂದರೆ ಇಲ್ಲಿ ನಾವು ಸಾಧಾರಣವಾಗಿ ಹೋಗಿ ಹೋಟ್ಲಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಫುಡ್ ತೊಗೊಂಡಂಗಲ್ಲ. ಅಲ್ಲೆಲ್ಲ ಹೇಗೆ ಅಂತಂದರೆ ನೀವು ಹೋಗೋದಕ್ಕಿಂತ ಮುಂಚೆನೇ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ಆನ್ಲೈನಲ್ಲಿ ಎಲ್ಲ ರೀತಿ ಇರ್ತಕ್ಕಂಥ ಮಾಹಿತಿಗಳನ್ನು ತಗೊಂಡು ಫುಡ್ಡನ್ನೂ ಕೂಡ ತಾವು ಮೊದಲೇ ಆರ್ಡರ್ ಮಾಡಬೇಕಲ್ಲಿ. ಮೊದಲೇ ಹೇಳಿಟ್ಟಿದ್ರೆ ಬಿಸಿಯಾಗಿರ್ತಕ್ಕಂಥ ಊಟನೇ ಸಿಗುತ್ತೆ. ತಾವು ಹೋಗೋ ಅಷ್ಟರಲ್ಲಿ ಯಾವ ಸಮಯಕ್ಕೆ ನಾವು ರೀಚ್ ಆಗ್ತೀವಿ ಅಂತಂದರೆ ಅದಕ್ಕಿಂತ ಮುಂಚೆ ನೀಟಾಗೆಲ್ಲ ಬಿಸಿಯಾಗಿರ್ತಕ್ಕಂಥ ಒಂದು ಊಟವನ್ನು ಸಿದ್ಧ ಮಾಡಿ ಕೊಡ್ತಾರೆ. ಆದರೆ ಏಕಾಏಕಿ ತಾವು ಹೋಗಿ ಊಟವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೇಗೆ ಅಂತಂದರೆ ಆದಿ ಕೈಲಾಸ ಕ್ಷೇತ್ರದ ದರ್ಶನ ಹೇಗೆ ಅಂತಂದರೆ ಸ್ಪಾಟಲ್ಲಿ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಸಿದ್ಧತೆಗಳನ್ನೇ ತಾವು ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಅಲ್ಲಿ ಇನ್ನೂ ಬಹಳ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಬೇಕಾಗಿದೆ. ವಯಸ್ಸಾಗಿರ್ತಕ್ಕಂಥವ್ರಿಗೆ ಬಹಳ ಕಷ್ಟ ಇದೆ.
ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೇ ಕಷ್ಟ, ವಯಸ್ಸಾಗಿರ್ತಕ್ಕಂಥವ್ರಿಗೆ ಇನ್ನೂ ಕಷ್ಟ. ಯಾಕೆ ಅಂತಂದರೆ ಅಲ್ಲಿನ ಜನ, ಅಲ್ಲಿನ ಹವಾಮಾನಕ್ಕೆ ಹೊಂದ್ಕೊಂಡು ಬದುಕಿರ್ತಕ್ಕಂಥವ್ರು ಬೇರೆ. ನಾವು ಇಲ್ಲಿಂದ ಹೋಗ್ತೀವಲ್ಲ, ಅದು ನಿಜಕ್ಕೂ ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲ ಕಡೆ ಪರ್ವತ ಶ್ರೇಣಿಗಳೇ. ಆ ಪರ್ವತ ಶ್ರೇಣಿಗಳು ಸುಮಾರು 100 ಕಿಲೋಮೀಟ್ರ್ ಬರೀ ನಾವು ಬೆಟ್ಟಗಳನ್ನು ನುಸುಳ್ಕೊಂಡೇ ಹೋಗ್ತಕ್ಕಂಥದ್ದು ಇರುತ್ತೆ. ಬರೀ ಘಾಟ್ ಸೆಕ್ಷನ್ ಇರುತ್ತೆ, ಬಹಳ ಸ್ಟ್ರೈನ್ ಆಗುತ್ತೆ. ಅದು ಎಲ್ಲ ಸಮಸ್ಯೆಗಳನ್ನು ಮೀರಿ ಭಗವಂತನ ದರ್ಶನದ ಆ ಒಂದು ಸುಂದರವಾಗಿರ್ತಕ್ಕಂಥ ಸಮಯ ಇದೆಯಲ್ಲ, ನಾವು ಏನೆಲ್ಲ ದೇಹಕ್ಕೆ ಕಷ್ಟವನ್ನು ಕೊಟ್ಟಿರ್ತೀವೋ ಆ ಕಷ್ಟಗಳೆಲ್ಲವೂ ಕೂಡ ಆ ಕ್ಷಣ ಥಟ್ ಅಂತ ಮಾಯ ಆಗೋಗುತ್ತೆ. ಅಂತ ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮೇಶ್ವರನ ಸಾನ್ನಿಧ್ಯ ಎಷ್ಟು ಶಾಂತಿ ನೆಮ್ಮದಿಯಿಂದ ತುಂಬಿದೆ ಅಂತಂದರೆ ಪರಮೇಶ್ವರ. ಯಾಕೆಂತಂದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಇದು ತಮಾಷೆ ಅನ್ನಿಸ್ಬೋದು. ನೀವು ಪರಿಕ್ರಮ ಮಾಡಬೇಕಾದ್ರೆ ಆಗಲಿ, ಆ ಸಾನ್ನಿಧ್ಯ ತಲುಪೋದಕ್ಕಿಂತ ಮುಂಚೆ ಆಗಲಿ ಮನಸ್ಸಿಗೆ ಬರುತ್ತೆ, ಪರಮೇಶ್ವರ ಇಲ್ಲೆಲ್ಲ ಬಿಟ್ಬಿಟ್ಟು ಯಾಕಲ್ಲ ಕೂತ್ಕೊಂಡಪ್ಪ, ಯಾಕೆ ಇಲ್ಲೆಲ್ಲೂ ಜಾಗ ಸಿಗಲಿಲ್ವ ಅಂತ. ಆದರೆ ನಾವು ಅಂದ್ಕೊಳ್ತೀವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಪರಮೇಶ್ವರ ಏನಕ್ಕೆ ಈ ಸಾನ್ನಿಧ್ಯದಲ್ಲಿ ನೆಲೆಸಿದ್ದಾನೆ ಅಂತೇಳಿ. ಅಲ್ಲಿರ್ತಕ್ಕಂಥ ಒಂದು ಸುಖ, ಶಾಂತಿ, ನೆಮ್ಮದಿ ಇದೆಲ್ಲವೂ ಕೂಡ ಬಹಳ ಅದ್ಭುತ. 10 ನಿಮಿಷ ಭಗವಂತನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಒಂದು ಧ್ಯಾನವನ್ನು ಮಾಡಿದ್ರೆ ಏನೋ ಒಂದು ರೀತಿ ಖುಷಿ, ಆನಂದ, ಮನಸ್ಸಿಗೆ ನೆಮ್ಮದಿ, ಮನಸ್ಸಿನಲ್ಲಿರ್ತಕ್ಕಂಥ ಭಾರ ಎಲ್ಲ ಇಳಿಯುತ್ತೆ, ಮೈಂಡ್ ತುಂಬ ರಿಲೀಫ್ ಆಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಆದಿಕೈಲಾಸ. ಆದಿಕೈಲಾಸ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಜೀವನದಲ್ಲಿ ಒಮ್ಮೆ ಆದರೂ ತಾವೆಲ್ಲರೂ ಕೂಡ ಭೇಟಿ ನೀಡಲೇಬೇಕು, ಭಗವಂತನ ದರ್ಶನವನ್ನು ಮಾಡಬೇಕು. ಹಾಗಾಗಿ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ಪೂರ್ವ ನಿಯೋಜಿತವಾಗಿ ತಾವು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಸಾಕಷ್ಟು ಹೆಚ್ಚಿನ ಮಟ್ಟದ ಗಮನವನ್ನು ವಹಿಸಿ ತಾವು ಸಿದ್ಧತೆಯನ್ನು ಮಾಡಿಕೊಂಡು ಅದಾದಮೇಲೆ ತಾವು ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಉತ್ತಮ. ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತಲೇ ಗುರುಜಿರವರು ಅದಕ್ಕೆ ಮತ್ತೊಂದು ಮಾರ್ಗವನ್ನು ಹುಡುಕಿಟ್ಟಿದ್ದಾರೆ. ಅದನ್ನು ಅತಿ ಶೀಘ್ರದಲ್ಲೇ ನಮ್ಮೆಲ್ಲರ ಮುಂದೆ ಕೂಡ ತೊಗೊಂಡು ಬರ್ತಾರೆ, ಇಲ್ಲ ಅಂತಲ್ಲ. ಆದರೆ ಈ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮಾತ್ರ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಭಗವಂತನ ಸಾನ್ನಿಧ್ಯವನ್ನು ಸಂಪೂರ್ಣವಾಗಿ ಚಿತ್ರೀಕರಿಸಿ ತಮ್ಮೆಲ್ಲರ ಮುಂದೆ ತೊಗೊಂಡು ಬಂದಿಟ್ಟಿರ್ತಕ್ಕಂಥದ್ದಿದೆ. ಹಾಗಾಗಿ ಒಮ್ಮೆ ತಪ್ಪದೆ ಭಗವಂತನ ದರ್ಶನವನ್ನು ತಾವು ಕೂತ ಜಾಗದಲ್ಲೇ ಮಾಡಲೇಬೇಕು. ಹಾಗಾಗಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮೋ ನಮಃ. बोलो भगवान श्री सद्गुरु साईनाथ महाराज की जय. जगद्गुरु आदि शंकराचार्य महाराज की जय. शंकर मध्व रामानुजाचार्य महाराज की जय. बोलो जय गुरुदत्त महाराज की जय. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ, ಅವಧೂತ ಪರಂಪರೆ ಆಗಲಿ, ಗುರು ಪರಂಪರೆ ಆಗಲಿ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅಂತಹ ವಿಶೇಷತೆಗಳನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂಥ ಇಂದಿಗೂ ಕಲಿಯುಗದಲ್ಲಿ ಗುರುವಿನ ಸಾನ್ನಿಧ್ಯದಲ್ಲಿ ಗುರು ಎಂಬತಕ್ಕಂಥ ಪದದ ಅರ್ಥವೇ ಆಗಿದೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ನಾನು ನಂದು ಎಂಬತಕ್ಕಂಥದ್ದನ್ನು ನಾವು ಮುಂದೆ ಬೆಳೆಸಿದ್ರೆ ಅದು ಯಾವುದೂ ನಮಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲ. ಆದರೆ ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ಒಬ್ಬ ಗುರು ನಮ್ಮ ಹಿಂದಿದ್ದಾರೆ, ಅವರ ಅನುಗ್ರಹದಿಂದ ನಾವು ಹಾಕುವ ಹೆಜ್ಜೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಎಲ್ಲವನ್ನೂ ಸಾಧನೆ ಮಾಡ್ದಂಗೆ ಆಗುತ್ತೆ. ಅಂತಹ ಗುರುಗಳ ಅನುಗ್ರಹ ಪಡೀಲಿಕ್ಕೆ ಜೊತೆಗೆ ಅಗೋಯಿಗೋ ಅಂದರೆ ಗುರು ಪೌರ್ಣಮಿ ಆಗಮಿಸ್ತಾ ಇದೆ. ಗುರು ಪೌರ್ಣಮಿಯಂದು ದರ್ಶನ ಕೊಡಲಿಕ್ಕಾಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯ, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯ, ಜಗದ್ಗುರುಗಳಾದಂಥ ಆದಿಶಂಕರರು ಶಂಕರ ಪೀಠಗಳಲ್ಲಿ ನಡೀತಿರ್ತಕ್ಕಂಥ ವೈಭವಪೂರಿತವಾದಂಥ ಅನುಷ್ಠಾನ ಎಲ್ಲವೂ ಸಹಿತ ವಿಶೇಷವೇ. ಇದೆಲ್ಲದರ ಜೊತೆಗೆ ಗುರು ದಕ್ಷಿಣಾಮೂರ್ತಿಯನ್ನು, ಯಾರು ಗುರು ದಕ್ಷಿಣಾಮೂರ್ತಿಯನ್ನು ಪ್ರತಿನಿತ್ಯ ತನ್ನ ಒಂದು ಬದುಕಲ್ಲಿ ತಾನು ಪ್ರಾರ್ಥಿಸ್ತಾರೋ, ಮನೆಯಲ್ಲಿರ್ತಕ್ಕಂಥ ಪೋಷಕರು ಗುರು ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡಿ ಬರ್ತಾರೋ ಅವರ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತಾರೆ.
ಗುರು ದಕ್ಷಿಣಾಮೂರ್ತಿ ಅಂದರೆ ಅದು ಸಾಮಾನ್ಯವಲ್ಲ. ಗುರು ದಕ್ಷಿಣಾಮೂರ್ತಿಯ ಆ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬಂದರೆ ಅವರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳು ದೂರ ಆಗುತ್ತೆ, ಒಂದು ಅತೀತವಾದ ಶಕ್ತಿ ಬರುತ್ತೆ. ಗುರು ದಕ್ಷಿಣಾಮೂರ್ತಿ ಅಂದರೆ ಬೇಡದ್ದನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹ ಪಡೆದಾಗೆ. ಶಿವ ಬೇಡಿದ್ದನ್ನು ಬೇಗ ಕೊಟ್ಬಿಡ್ತಾನೆ, ತನ್ನ ಆತ್ಮಲಿಂಗವನ್ನೇ ಕೊಟ್ಟಂತಹ ಶಿವ. ಹಾಗಿದ್ದಾಗ ಎಲ್ಲವನ್ನೂ ಸಹಿತ ದಯಪಾಲಿಸ್ತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹ ಹೇಗೂ ಗುರು ದಕ್ಷಿಣಾಮೂರ್ತಿಯ ಅನುಗ್ರಹವೂ ಹಾಗೆ. ಹಾಗಾಗಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರವಂತ ಮಕ್ಕಳಾಗ್ತಾರೆ. ಒಂದು ಮಗು ಜನನ ಆಗಬೇಕಾದ್ರೆ ಜನನದ ಪ್ರಾರಂಭ ಅಂದರೆ ತಾಯಿ ಗರ್ಭದಲ್ಲಿ ಗರ್ಭ ಧರಿಸಿದ ನಂತರ ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು, ಗುರು ದಕ್ಷಿಣಾಮೂರ್ತಿಯನ್ನು ಆಗಿಂದಾಗಲೇ ದರ್ಶನ ಮಾಡ್ತಾ ಗುರುವಾರದೊತ್ತು ಅಶ್ವತ್ಥ ಪ್ರಾರ್ಥನೆ ಮಾಡಿ ಆ ಸನ್ನಿವೇಶದಲ್ಲಿ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಅನುಸರಿಸ್ತಿದ್ರೆ ಹುಟ್ಟುವ ಮಗು ಒಳ್ಳೆ ಸಂಸ್ಕಾರವಂತ ಮಗು ಹುಟ್ಟುತ್ತೆ. ಜೊತೆಗೆ ಆ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂಥದ್ದಾಗುತ್ತೆ. ಅದರ ರೂಪಲಾವಣ್ಯ ಮತ್ತು ವಿದ್ಯೆ ಜ್ಞಾನ ಅಪಾರವಾದಂಥ ಶಕ್ತಿಯನ್ನು ಆ ಮಗು ದಯಪಾಲಿಸ್ಕೊಳ್ಳೋದಕ್ಕೆ ಭಗವಂತನ ಕೃಪೆ ಅಲ್ಲಿ ಸಿದ್ಧಿಯಾಗುತ್ತೆ. ಹಾಗಾಗಿ ಗುರು ದಕ್ಷಿಣಾಮೂರ್ತಿಯನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾವ ಗರ್ಭಿಣಿ ಸ್ತ್ರೀಯರು ಗುರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಾರೋ ಅವರ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಅದರ ಜೊತೆಗೆ ಆದಿಕೈಲಾಸ ಕ್ಷೇತ್ರದ ಬಗ್ಗೆನೂ ಕೂಡ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಆಗಲಿ, ನಮ್ಮ ಪಯಣದ ಬಗ್ಗೆ ಆಗಲಿ, ಎಲ್ಲರದ ಬಗ್ಗೆ ತಿಳಿಸ್ತಾ ಇದೆ. ಈ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ಈಗ ತಮ್ಮ ಮನಸ್ಸಲ್ಲಿ ಒಂದು ಗಮನ ಬರಬೇಕು, ಒಂದು ವಿಚಾರ ಬರಬೇಕು. ಏನಪ್ಪ, ಈಗ ಹೋಗಿ ಬಂದಿರೋರು ಈ ಥರ ಇದೆ ವ್ಯವಸ್ಥೆ, ಇಷ್ಟೆಲ್ಲ ಕಷ್ಟಕರ ಇದೆ ಅಂತ ಹೇಳ್ಬೋದು. ಆದರೆ ಇದರ ವ್ಯವಸ್ಥೆಗಳನ್ನು ಇವ್ರು ಯಾವ ರೀತಿ ಮುಂದುವರಿಸಿದ್ರು ಅನ್ನೋದ್ರ ಬಗ್ಗೆ ತಮ್ಮೆಲ್ಲರ ಮನಸ್ಸಲ್ಲೂ ಒಂದು ಗಮನ, ಈಗಾಗಲೇ ಒಂದು ಸಂಶಯ ಹುಟ್ಟಿರ್ಬೋದು. ಇದನ್ನು ಹೇಗೆ ಪೂರ್ವ ನಿಯೋಜಿತವಾಗಿ ಇವರು ಎಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋದ್ರು, ನೆಮ್ಮದಿಯಾಗಿ ಭಗವಂತನ ದರ್ಶನ ಮಾಡ್ಕೊಂಡು ಬಂದ್ರಲ್ಲ, ಇದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಒಂದು ವಿಚಾರ ಬಂದಿರುತ್ತೆ. ಇದಕ್ಕೆ ಅಂತಲೇ MSIL ಟೂರಿಸಂ ಡಿಪಾರ್ಟ್ಮೆಂಟ್, ಅದು ನಮ್ಮ ಸರ್ಕಾರದ ವತಿಯಿಂದ ಇರತಕ್ಕಂಥದ್ದು, ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಲೆಯನ್ನು ಕೆಡಿಸ್ಕೊಂಡು, ಒಂದು ಊಟದ ವಿಚಾರವಾಗಲಿ, ನಾವು ನೆಲೆಸ್ತಕ್ಕಂಥ ಸಾನ್ನಿಧ್ಯದ ವಿಚಾರವಾಗಲಿ, ರಾತ್ರಿ ಮಲಗಬೇಕಾದ್ರೆ ಆಗಲಿ, ಬೆಳಗ್ಗೆ ಎದ್ದಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಟಿಫನ್ ವ್ಯವಸ್ಥೆ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ಬಹಳ ಜವಾಬ್ದಾರಿಯುತ ಕಾಯಕವನ್ನು ನಿಭಾಯಿಸಿದ್ದಾರೆ. ನಮ್ಮ ಜೊತೆ 4 ಜನ ಗೈಡನ್ನು ಕೊಟ್ಟು ಒಬ್ಬ ಮನುಷ್ಯ ಆದಿಕೈಲಾಸ ಕ್ಷೇತ್ರದ ದರ್ಶನವನ್ನು ಮಾಡಬಹುದಾದರೆ ಆತನಿಗೆ ಏನೆಲ್ಲ ಸೌಕರ್ಯಗಳನ್ನು ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಒಂದು ಚೂರು ಕೂಡ ಸಮಸ್ಯೆ ಇಲ್ಲದೇ ಇರೋ ರೀತಿ ನಮ್ಮನ್ನು ಕರ್ಕೊಂಡು ಹೋಗಿ ಬಂದರು. ಇದು ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥ ಕಾಯಕ. ಯಾಕೆ ಅಂತಂದರೆ ಅಲ್ಲಿನ ಡೆವಲಪ್ಮೆಂಟ್ ನಡೀತಾ ಇದೆ. ಅಂತಹ ಸಮಯದಲ್ಲೂ ಕೂಡ ಊಟದ ವ್ಯವಸ್ಥೆಯಿಂದ ಹಿಡಿದು ಒಂದು ರೂಮಿನ ವ್ಯವಸ್ಥೆಯ ತನಕ ಸಂಪೂರ್ಣವಾಗಿ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವ ತನಕ ಜೊತೆಯಲ್ಲೇ ಇದ್ದು ಏನೇನೆಲ್ಲ ಬೇಕೋ ಸೌಕರ್ಯಗಳಾಗಲಿ ಎಲ್ಲವನ್ನೂ ಕೂಡ ಮಾಡಿಕೊಟ್ಟು, ಒಂದು ವೇಳೆ ತಾವಿರ್ತಕ್ಕಂಥ ರೂಮ್ನಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ನೇರವಾಗಿ ತಮ್ಮ ಜೊತೆ ಬಂದು ನಿಂತ್ಕೊಳ್ತಾರೆ, ಮಾತಾಡ್ತಾರೆ. ಎಲ್ಲದಕ್ಕಿಂತ ಒಂದು ಖುಷಿ ತಂದುಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಬಹಳ ಪ್ರೀತಿಯಿಂದ ಇರ್ತಾರೆ, ನಗನಗ್ತಾ ನಮ್ಮ ಜೊತೆ ಮಾತಾಡ್ತಾರೆ. ನೀವೇನೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಬಹಳ ಅದ್ಭುತವಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಜೊತೆ ಇರತಕ್ಕಂಥ ಗೈಡ್ ಪ್ರತಿಯೊಬ್ಬರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯುತ ಕಾಯಕವನ್ನೇ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಹೋಗಬೇಕಾದ್ರೆ ಒಂದು ವಾಹನದ ವ್ಯವಸ್ಥೆ ಆಗಲಿ, ಅಲ್ಲಿ ಉಳ್ಕೊಳ್ಳಿಕ್ಕಾಗಲಿ, ಭಗವಂತನ ಕ್ಷೇತ್ರದ ದರ್ಶನದ ಸಮಯದಲ್ಲಿ ನಮಗೇನಾದರೂ ಒಂದು ವ್ಯವಸ್ಥೆ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ಬಹಳ ಹೆಚ್ಚಿನ ಜವಾಬ್ದಾರಿಯನ್ನೇ ತಗೊಂಡಿದ್ದಾರೆ MSIL ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ನವರು. ಇದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಯಕ ಅಂತಲೇ ಹೇಳ್ಬೋದು. ತಾವು ಆದಿಕೈಲಾಸ ಕ್ಷೇತ್ರದ ದರ್ಶನವನ್ನು ಮಾಡಲೇಬೇಕು. ನಾನು ಹೇಳ್ತಾ ಇದ್ದೀನಿ, ನಾವು ಸಪ್ರೇಟಾಗಿ ಏನೋ ಆಲೋಚನೆಗಳನ್ನು ಮಾಡಿ ಪೂರ್ವ ನಿಯೋಜಿತವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾದ್ರೆ 1-2 ಜಾಗದಲ್ಲಿ ಎಡವೇ ಎಡುತ್ತೀವಿ. ಆದರೆ ಇವರ ಮುಖಾಂತರ ತಾವು ಹೋಗಿದ್ದೆ ಆದರೆ ಎಲ್ಲಿ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ. ನಿಜಕ್ಕೂ ಬಹಳ ಜೋಪಾನವಾಗಿ ನನ್ನ ಮನೆಯವರು ಅಂತಲೇ ನೋಡ್ಕೊಳ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ. ಅದು ಯಾವ ರೀತಿ ಇದರ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ. ಪ್ರತಿಯೊಬ್ಬನೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಒಮ್ಮೆ ಆದಿಕೈಲಾಸ ಕ್ಷೇತ್ರದ ದರ್ಶನವನ್ನು ಮಾಡಲೇಬೇಕು, ಭಗವಂತನ ದರ್ಶನ ಮಾಡಲೇಬೇಕು ಅಂತ ಹೇಳಿ ಗುರುಜಿರವರ ಒಂದು ಮಹಾ ಸಂಕಲ್ಪ ಇದೆ. ಅದು ಆದಷ್ಟು ಬೇಗ ಈಡೇರತಕ್ಕಂಥದ್ದಿದೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ತುಂಬ ಸಂತೋಷ.
ತಾವು ಪ್ರಾರಂಭದಲ್ಲಿ ಹೇಳಿದಾಗ ನನಗೂ ಚಿಂತನೆ ಆಯಿತು. ನಾವು ಹೋಗಿ ಬಂದ್ವಲ್ಲ, ಹೋಗಿ ಬಂದಾದಮೇಲೆ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಹೇಗೆ ಅಂತ. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹೇಳಬೇಕಂದ್ರೆ ನಮಗಿನ್ನ ಫಾಸ್ಟಾಗಿದ್ದಾರಲ್ಲಿ. MSIL ಸರ್ಕಾರದ ವತಿಯಿಂದ ಇದೊಂದು ಸಂಸ್ಥೆ. ಆದರೆ ಅದ್ಭುತವಾದಂತಹ ಕಾಯಕ. ಅದರಲ್ಲೂ ನನ್ನ ಆತ್ಮೀಯರವರು ಶಿವಕುಮಾರ್ ಅಂತ. ಹೌದು, ಶಶಿಕುಮಾರ್. ಯಾಕೆ ಶಿವಕುಮಾರು ಶಶಿಕುಮಾರ್ ಹೀಗೆ ಬರ್ತಾರಲ್ಲ? ಆದರೆ ಶಶಿಕುಮಾರು ಅವರು ಶಿವಕುಮಾರ್ ಯಾಕಂದರೆ ಶಿವ ಸಾನ್ನಿಧ್ಯ ಕರ್ಕೊಂಡೋದ್ರಲ್ಲ, ಅದಕ್ಕೆ ಅವರು ಶಶಿಕುಮಾರ್ ಅಲ್ಲ, ಶಿವಕುಮಾರ್ ಆದ್ರೇ ಚೆನ್ನ. ಶಶಿಕುಮಾರ್ ಅವರು ಮತ್ತೆ ಮುರಳಿ ಅವರು. ಶಶಿಕುಮಾರ್ MSIL ಸಂಸ್ಥೆನಲ್ಲಿದ್ದು ಇಂತಹ ಅದ್ಭುತವಾದಂತಹ ಎಲ್ಲರನ್ನೂ ಸೀದಾ ಕರ್ಕೊಂಡು ಬರೋ ತನಕ ಯಾತ್ರೆ ಕರ್ಕೊಂಡೋಗೋರ ಗುಣ ಹೇಗಿರುತ್ತೆ ಅಂದರೆ, ಮನೇಲಿ ಅವ್ರ ಹೆಂಡತಿ ಮಕ್ಕಳ ಹತ್ರ ಹೇಗೆ ನಡ್ಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಕೇಳುವವರ ಒಬ್ಬೊಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಕುಟುಂಬಕ್ಕೆ ಒಬ್ಬರಾಗಿ ನಿಂತ್ಕೊಳ್ಳುವಂಥದ್ದಾಗತ್ತೆ. ಕಾಣದ ರಾಜ್ಯ, ಕಾಣದ ದೇಶ. ಅದರಲ್ಲೂ ಆ ಪ್ರಾಂತ್ಯಕ್ಕೆ ಹೊರಟಾಗ, ಆ ಮಾರ್ಗಗಳನ್ನು ಪರಿಕ್ರಮಿಸುವಾಗ ಆ ಮೆಡಿಕಲ್ ಕಿಟ್ ಇಟ್ಕೊಂಡಿದ್ರು. ನಾನು ಅರ್ಧ ಗಂಟೆಗೂ ಕೇಳೋದು, ಮುರಳಿ ಏನಾದ್ರು ಮಾತ್ರೆ ಬೇಕಾ, ಹೌದು, ಏನಾದ್ರು ಸ್ವಲ್ಪ ಶಕ್ತಿ ಬೇಕಾ, ಏನಾದ್ರು ಹೊಟ್ಟೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಟಿಫನ್ ಮುಗಿದ ತಕ್ಷಣನೇ ಅಲ್ಲಿನ ಜಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ಔಷಧಿಯನ್ನ ಕೊಟ್ಬಿಡ್ತಾರೆ. ಕಿರುತೆರೆನಲ್ಲಿ ಪ್ರಪ್ರಥಮ ಬಾರಿಗೆ ಅಂದಾಗ, ಹೌದು ಗುರುಗಳೇ, ಮಾಧ್ಯಮದ ಇತಿಹಾಸದಲ್ಲಿ ಇಂತಹ ಅದ್ಭುತವಾದಂಥ ಸಾನ್ನಿಧ್ಯವನ್ನು ತಾವು ನೋಡಿದ್ದೀರಿ ಅಂದರೆ, ಕರ್ನಾಟಕವಲ್ದಿರ ಹೊರರಾಜ್ಯ ದೇಶ ವಿದೇಶಗಳಲ್ಲಿ ಸುಂದರವಾದಂತಹ ದೇಶದಲ್ಲಿ ದುಬೈ ಎಂಬತಕ್ಕಂಥ ಮಹಾನಗರದಲ್ಲಿ ಕಾರ್ಯಕ್ರಮ ಮಾಡಬಹುದು, ಏನೂ ತೊಂದರೆ ಇಲ್ಲ. ಯಾರೋ ಪುಣ್ಯಾತ್ಮರು ವೀಸಾ ಕಳಿಸ್ತಾರೆ, ನಾವು ಹೋಗ್ತೀವಿ, ಆ ಸುಂದರವಾದ ಪ್ರದೇಶವನ್ನು ಚಿತ್ರೀಕರಣ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ವೈಭವಪೂರಿತವಾಗಿರ್ತಕ್ಕಂಥ ಕಣ್ಗಳು ನೋಡಲಿಕ್ಕೆ ಆನಂದ ಪಡುವಂತಹ ಒಂದು ಭವ್ಯವಾದಂಥ ಪ್ರಪಂಚವನ್ನು ನಿಮ್ಮ ಮುಂದೆ ತಂದಿಡ್ತೀವಿ. ಆದರೆ ಆದಿ ಕೈಲಾಸದಲ್ಲ. ಮನುಷ್ಯ ಬದುಕಿರುವಾಗಲೇ ಕೈಲಾಸವನ್ನು ದರ್ಶನ ಮಾಡುವಂತಹದ್ದು, ಸಾಕ್ಷಾತ್ ಸಾಂಬ ಸದಾಶಿವನ ಹತ್ತಿರದಿಂದ ನೋಡುವಂತಹ ಯೋಗ, ಆ ಶಿವ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ಜಪ ಮಾಡ್ತಾ ಇದ್ದರೆ, ಅಲ್ಲಿರುವಷ್ಟು ಕಾಲ ಸಾಕಪ್ಪ ಭಗವಂತ, ಈ ಜೀವನ ನನಗೆ ಇನ್ನಿದು ಕೊನೆ ಮಾಡಿಬಿಡಪ್ಪ ಅನ್ನೋ ಮತ್ತು ನೀವು ನಂಬಾದ್ರೂ ನಂಬಿ ಬಿಟ್ಟರೆ ಬಿಡಿ, ನಾನು ಅಲ್ಲಿರುವಷ್ಟರೊಳಗೆ ನನ್ನ ಹೆಂಡತಿ ಹತ್ರ 4 ಸತಿ ಮಾತಾಡ್ಬಿಟ್ಟೆ ನಾನು. ಯಾಕೆಂದ್ರೆ ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ ಅದು. ಇದು ಒಂದು ಸ್ವರ್ಗ ಇದೆಯಾ, ಇಂತಹದ್ದೊಂದು ವಿಶೇಷತೆ ಇದೆಯಾ? ಶ್ರೀನಿವಾಸ ಹೇಳಿದ್ದು, ಅಲ್ಲೂ ಇಲ್ಲೂ ಇಲ್ಲದಿರ ಇಲ್ಲಿ ಯಾಕೆ ಬಂದಪ್ಪ ಶಿವ ಅಂತ ಆತನ ಬಾಯಲ್ಲಿ. ಆದರೆ ಶಿವನ ಗುಣ ಏನು ಗೊತ್ತಾ? ನಿರ್ಜನ ಪ್ರದೇಶದಲ್ಲಿದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಆ ಪ್ರಕೃತಿ ಮಡಿಲನ್ನು, ಆನಂದವನ್ನು ಅನುಭವಿಸುವಂಥದ್ದು ಶಿವ. ಯಾಕೆಂದರೆ ಆತನಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಏನೂ ಬೇಡವಲ್ಲ. ಆತನಿಗೆ ಬೇಕಾದಿಷ್ಟನೇ ಮೈ ತುಂಬ ಭಸ್ಮ, ರುದ್ರಾಕ್ಷಿ. ಅಂತಹ ಶಿವ ಸಾನ್ನಿಧ್ಯ. ತಾವೀಗ ನೋಡ್ತಿರುವ ರಸ್ತೆ ನೂತನವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈ ರಸ್ತೆಗಳನ್ನು ಮಾಡಿಸಿದ್ದಾರೆ. ಆದರೆ ಇದು ದೊಡ್ಡ ರಸ್ತೆ ಅಲ್ಲ, ಆದರೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಪರಿಕ್ರಮಿಸಬೇಕಾದ್ರೆ ಚಿಕ್ಕ ಚಿಕ್ಕ ಗಾಡಿಗಳೇ ಹೋಗಬೇಕು. ನಾವು ಹೋದರೆ ದೊಡ್ಡ ಗಾಡಿಗಳಾಗಿ ಹೊರಡ್ತೀವಿ, ದೊಡ್ಡದಾಗಿ ಏನೋ ಒಂದು 25 ಜನ ಸೇರ್ತೀವಿ, ಸಾಧ್ಯವೇ ಇಲ್ಲ. ಒಂದು ಕುಟುಂಬ 4 ಜನ 5 ಜನಕ್ಕೆ ಆಗುವಂಥ ಚಿಕ್ಕ ಗಾಡಿಗಳು. ಒಂದು ಗಾಡಿ ಈ ಕಡೆಯಿಂದ ಪಾಸ್ ಆದರೆ ಆ ಕಡೆಯಿಂದ ಬರಬೇಕಾದ್ರೆ ಇನ್ನೊಂದು ಗಾಡಿ ಯೋಚನೆ ಮಾಡಬೇಕು. ಅದಕ್ಕೆ ಸಮಯ ಕೊಡ್ತಾರೆ. ಈ ಸಮಯದಿಂದ ಇಷ್ಟು ಗಾಡಿ ಈ ಕಡೆ ಪಾಸ್ ಆಗಬೇಕು, ಆ ಕಡೆಯಿಂದ ಈ ಸಮಯ ಬರಬೇಕು. ಆದರೆ ಈ ಮಾರ್ಗಗಳಲ್ಲಿ ಸಹಾಯ ಮಾಡುವಂಥ ದೇವರು ಯಾರು ಗೊತ್ತಾ? ನಮ್ಮ ಭಾರತೀಯ ಸೈನಿಕರು. ಭಾರತೀಯ ಸೈನಿಕರು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಿಲಿಟರಿ ಅಧಿಕಾರಿಗಳು, ಮಿಲಿಟರಿಯಲ್ಲಿರ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯನಿರ್ವಹಿಸ್ತಿದ್ದಾರಲ್ಲ, ಆ ನನ್ನ ಅಣ್ಣತಮ್ಮಂದರು. ನಾವು ಅಲ್ಲಿರುವಷ್ಟುವರೆಗೂ ನಮ್ಮ ಉಸಿರಾಟ ಪ್ರಕ್ರಿಯೆ ಸ್ವಲ್ಪ ಕಡಿಮೆ ಆಗುತ್ತೆ, ತೊಂದರೆ ಆಗುತ್ತೆ ನಿಜ. ಆದರೆ ಶಿಶುಕುಮಾರ್ ಅವ್ರ ಗುಣ, ಅವರು ನಡೆದು ಬಂದು ನಮ್ಮನ್ನು ಗಾಡಿನಲ್ಲಿ ಅಲ್ಲಿನ ಅಧಿಕಾರಿಗಳನ್ನು ಮಾತಾಡಿ ಪಾಪ ಹೌದು ಆ ಪಾರ್ವತಿ ಕೊಂಡದವರೆಗೂ ನಮ್ಮನ್ನು ವೆಹಿಕಲಲ್ಲೇ ಕಳಿಸಿದ್ರು. ಆದರೆ ಎಲ್ಲರಿಗೂ ಅದು ಸಾಧ್ಯವಿಲ್ಲ. ಎಲ್ಲರೂ ಹೇಗೆ ಬರಬೇಕು? ಕುದುರೆ ಮುಖಾಂತರನೇ ಬರಬೇಕು, ಕುದುರೆಗಳ ಹತ್ತಿ ಬರಬೇಕು. ನಡೆದು ಬರೋರ ಶಕ್ತಿ ಇರೋರು ನಡೀಬಹುದು. ಅಂತಹ ಅದ್ಭುತವಾದಂತಹ ವಿಶೇಷವಾದಂಥ ಗುಣ ನಮ್ಮ ಶಿಶುಕುಮಾರ್ ಅವರು. ಹಾಗೆ ಅವರ ತಂಡ 4 ಜನ ಇದ್ದರೆ 4 ಜನಕ್ಕೆ 4 ಜನ ಗೈಡ್ ಹಾಕ್ತಾರಲ್ಲಿ. ಅಂದರೆ ಯಾರು ಪ್ರತಿಯೊಬ್ಬರೂ ಅವ್ರು ವಾಚ್ ಮಾಡ್ತಾ ಇರಬೇಕು, ಪ್ರತಿಯೊಬ್ಬರಿಗೂ ಏನು ಬೇಕು ಏನು ಬೇಡ, ಏನು ಬೇಕು ಏನು ಬೇಡ ನೋಡ್ಕೋಬೇಕು. MSIL ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆದಾಗ ನಾನು ಬರ್ತೇನೆ. MSIL ಟೂರಿಸಂ ಡಿಪಾರ್ಟ್ಮೆಂಟು ಬಹಳ ಅದ್ಭುತವಾದ ಕೆಲಸ ಮಾಡಿದೆ. ಧೈರ್ಯವಾಗಿ ಒಮ್ಮೆ ಆ ಕೈಲಾಸದ ಯಾತ್ರೆಯನ್ನು ಮಾಡಿ ಸಾಂಬ ಸದಾಶಿವನ ದರ್ಶನ ಮಾಡಿ ಆತನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ.
ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಆದಿಕೈಲಾಸದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಆದಿಕೈಲಾಸ ಕ್ಷೇತ್ರದ ದರ್ಶನಕ್ಕಾಗಿ ತಾವು ಸಂಪರ್ಕಿಸಲೇಬೇಕು MSIL ಟೂರಿಸಂ ಡಿಪಾರ್ಟ್ಮೆಂಟನ್ನು. ಇವರು ಮತ್ತಷ್ಟು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ. ಖಂಡಿತ. ಸರ್ವಂ ಶಿವಮಯಂ. ಶಿವಧ್ಯಾನವನ್ನು ಮಾಡ್ತಾ ಶಿವ ಸಾನ್ನಿಧ್ಯದ ಬಗ್ಗೆ ಮಾತಾಡ್ತಾ ಹೊರಟ್ರೆ ಈ ದಿನ ಸಂಪೂರ್ಣ ಸಾಕಾಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಸಿದ್ಧ ಆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯವನ್ನು ಒಮ್ಮೆ ದರ್ಶನ ಮಾಡಬೇಕು. ದರ್ಶನ ಮಾಡುವಂತಹ ಭಾಗ್ಯ ಆ ಸಾಂಬ ಸದಾಶಿವನ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಅದರಲ್ಲೂ ಆ ಪಾರ್ವತಿ ಕುಂಡ ವಿಶೇಷವಾಗಿರ್ತಕ್ಕಂಥ ಪಾರ್ವತಿ ಸರೋವರ ಇದೆಯಲ್ಲ, ಆ ಪಾರ್ವತಿ ಸರೋವರದಲ್ಲಿ ಪ್ರತಿನಿತ್ಯ ಭಗವಂತ ಅಲ್ಲಿ ಸ್ನಾನಕ್ಕೆ ಬರ್ತಾನಂತೆ. ಅಂತಹ ಅದ್ಭುತವಾದ ಸಾನ್ನಿಧ್ಯ ಅದೆಲ್ಲ ಹೇಳ್ತಾ ಹೊರಟ್ರೆ ದಿನ ಸಾಕಾಗೋದಿಲ್ಲ. ಶ್ರೀ ಕುರುದಿರಾಮ ಸಂವತ್ಸರ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 18/7/2024 ಗುರುವಾರ ದ್ವಾದಶಿ ಜ್ಯೇಷ್ಠ ನಕ್ಷತ್ರ. ಇವತ್ತು ಪ್ರದೋಷ ಪೂಜೆ, ಬಹುಶಃ ಶಿವ ಪ್ರದೋಷ ಪೂಜೆ ದಿವಸ ಇವತ್ತು ನಾವು ಈ ಶಿವಧ್ಯಾನವನ್ನು ಶಿವ ಸಾನ್ನಿಧ್ಯವನ್ನು ನೋಡಿದ್ವಲ್ಲ. ಬರೀ ಸಾನ್ನಿಧ್ಯ ಇದೆ ಅಂದ್ಕೊಂಡ್ರೆ ಸಾಲದು, ಆ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಭಾಗ್ಯ ನಿಮ್ಮದಾಗಬೇಕು. ಅದಕ್ಕಾಗಿ ತಾವು ತಪ್ಪದೆ ಇದೇ ಶನಿವಾರ ಪ್ರಸಾರ ಆಗ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ತಾವು ಮನೆಯಲ್ಲಿ ಕೂತು 1.5 ಗಂಟೆ ಕಾಲ ಆ ಶಿವ ಸಾನ್ನಿಧ್ಯವನ್ನು ಪರಿಕ್ರಮಿಸೋದಾಗಲಿ, ಎಲ್ಲಿ ಇಳ್ಕೋಬೇಕು, ಏನು ಮಾಡಬೇಕು ಎಲ್ಲವನ್ನೂ ನೀವು ನೋಡ್ತೀರಿ. ಜೊತೆಗೆ ಆ ಶಿವ ಸಾನ್ನಿಧ್ಯ ನಡೆದಂಥ ವಿಶೇಷವಾದಂಥ ಹೋಮ ಹವನವನ್ನು ನೋಡ್ತೀರಿ. ಆದರೆ ಅಲ್ಲಿಗೆ ಹೋಗಿ ಬಂದಾದ ನಂತರ ಅದರ ಅನುಭವ ಇದೆಯಲ್ಲ, ಅದು ಆನಂದವೇ ಬೇರೆ. ಆ ಆನಂದವನ್ನು ಸವಿಯುವಂತಹದ್ದು ಪ್ರತಿಯೊಬ್ಬರಿಗೂ ಆ ಭಾಗ್ಯ ಸಿಗಬೇಕು. ಅದಕ್ಕಾಗಿ ನಾನಂತೂ ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆಯದಾಗಲಿ, ಶುಭವಾಗಲಿ. ಮನುಷ್ಯ ಸಂಪಾದನೆ ಮಾಡೋದು, ಸಾಕಷ್ಟು ಆಸ್ತಿ ನೋಡೋದು, ಅಥವಾ ಇನ್ನೇನೋ ಮಾಡೋದು, ಅಥವಾ ಇನ್ನೆಲ್ಲೋ ಕಳೆಯೋದು, ಇನ್ಯಾವುದೋ ಮನೋರಂಜನಾ ಸ್ಥಳಕ್ಕೆ ಹೋಗಿ ಬರೋದಲ್ಲ. ಇಂತಹ ಪುಣ್ಯ ಸಾನ್ನಿಧ್ಯಕ್ಕೆ ಹೋಗಬೇಕು. ಒಮ್ಮೆ ತಾಯಿ ಗರ್ಭದಿಂದ ಬಂದ ಮೇಲೆ ಇಂತಹ ಸಾನ್ನಿಧ್ಯಗಳ ದರ್ಶನ ಮಾಡಿದ್ರೆ ಜನ್ಮ ಕೊಟ್ಟ ತಂದೆ ತಾಯಿಗೂ ಶ್ರೇಯಸ್ಸು. ಪರವಾಗಿಲ್ಲಪ್ಪ, ನಾನು ಒಳ್ಳೆ ಮಗನ ಜನ್ಮ ಕೊಟ್ಟೆ ಅಂದ್ಕೊಳ್ತಾರೆ. ಯಾಕೆಂದರೆ ಇಂಥ ಸಾನ್ನಿಧ್ಯಕ್ಕೆ ಹೋಗಿ ಬರೋದೊಂದು ವಿಶೇಷ. ನೀವು ನಂಬ್ತಿರೋ ಬಿಡ್ತಿರೋ, ಆ ಸಾನ್ನಿಧ್ಯದಲ್ಲಿ ನನಗೇ ಅರಿವಿಲ್ದಂಥ ರೀತಿ ನಾನು ಕಣ್ಣೀರು ಹಾಕಿದೆ. ಯಾಕೆಂದರೆ ನಮ್ಮ ತಾಯಿಯವ್ರದ್ದೊಂದು ಆಸೆ ಇತ್ತು. ನಮ್ಮ ತಾಯಿ ಕಡೆ ಆಸೆ ಇದ್ದಿದ್ದು ಅದನ್ನೇ, ಒಂದು ಸತಿ ನನ್ನ ಕೈಲಾಸ ಯಾತ್ರೆ ಮಾಡಿಸು ಅಂತ. ಆ ಕೈಲಾಸ ಯಾತ್ರೆ ಮಾಡಿಸ್ಬೇಕು ಅನ್ನೋ ಆಸೆ ನನಗಿತ್ತು. ಬಟ್ ಅವರ ದೇಹ ಅದಕ್ಕೆ ಸ್ಪಂದಿಸುತ್ತೋ ಇಲ್ಲೋ ಅನ್ನೋ ಚಿಂತನೆ ಇತ್ತು. ಆದರೆ 3 ವರ್ಷ ತುಂಬೋದ್ರೊಳಗಾಗಿ ಈ ಯಾತ್ರೆಯನ್ನು ನಾನು ಮಾಡಿ ಅಲ್ಲಿ ಅವರನ್ನು ಜ್ಞಾಪಿಸ್ಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡಿದೆ. ಅವರು ಅಷ್ಟರಲ್ಲೇ ತೃಪ್ತರಾಗಿದ್ದಾರೆ. ಅವರು ಹರಸೆ ಆಶೀರ್ವದಿಸಿದ್ದಾರೆ. ನಿನ್ನೆಗೆ 3 ವರ್ಷ ಆಯಿತು ಅವ್ರು ನಾನು ಕಳ್ಕೊಂಡು. ಆದರೆ ಇವತ್ತು ಆದಿ ಕೈಲಾಸ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಆದರೆ 3 ವರ್ಷ ತುಂಬೋದಕ್ಕೆ ಮೊದಲು ಆ ಕೈಲಾಸ ಯಾತ್ರೆಯಲ್ಲಿ ಭಗವಂತನ ಆ ಸಾನ್ನಿಧ್ಯದಲ್ಲಿ ಅವ್ರ ಬಗ್ಗೆ ನಾನು ಮಾತಾಡಿದ್ನಲ್ಲ, ನನಗೆ ಆ ತೃಪ್ತಿ, ನನ್ನ ತಾಯಿಯವರಿಗೆ ಅದೇ ತೃಪ್ತಿ. ಒಳ್ಳೆಯದಾಗಲಿ. ಪ್ರತಿಯೊಬ್ಬ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದ್ರನ್ನ ಇಂತಹ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ಬಂದರೆ ನಿಜಕ್ಕೂ ಜೀವನ ಸಾರ್ಥಕತೆ ಆಗುತ್ತೆ. ಅವ್ರ ಕೈಲಿ ಹೋಗೋದಕ್ಕೆ ಆಗುತ್ತೋ ಇಲ್ವೋ, ಆದರೆ ಮಕ್ಕಳು ಅವ್ರನ್ನ ಕೈ ಹಿಡಿದು ಜೋಪಾನವಾಗಿ ಇಂಥ ಯಾತ್ರೆಗಳನ್ನು ಮಾಡಿಸಿ, ಅವರಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೇಕಾದಷ್ಟು ಆಸ್ತಿ ಅವ್ರು ಕೊಟ್ಟು ಭಿಕ್ಷೆ ನಾವು ಬದುಕೋದು. ಆದರೆ ಅವ್ರನ್ನ ಇಂಥ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋದಾಗ ಸಿಗೋ ಭಾಗ್ಯ ಇದೆಯಲ್ಲ, ಅದರ ಆನಂದವೇ ಬೇರೆ. ಆಗ ಅವ್ರ ಕಣ್ಗಳಲ್ಲಿ ಕಾಣುವಂಥ ಆನಂದ, ಆ ಕ್ಷಣ ನೋಡಿದ್ರೆ ನೀವು ಮೈ ತುಂಬ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಹಾಕ್ಕೊಂಡ್ರು ಅದರ ಆನಂದ ಸಿಕ್ಕಲ್ಲ. ಅಂಥ ಅದ್ಭುತವಾದ ಆನಂದ ಅವ್ರ ಕಣ್ಗಳೆಲ್ಲ ಅವಾಗ ಕಾಣಿಸುತ್ತೆ. ಅದು ನೋಡಬೇಕು, ಆನಂದಿಸಬೇಕು. ಇನ್ನು ನವಗ್ರಹ ಪ್ರಾರ್ಥನೆ ಮಾಡೋಣ, ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾಗಣಪತಿಯನ್ನು ಪ್ರಾರ್ಥನೆ, ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಜೊತೆಗೆ ರಾಶಿಫಲದತ್ತ ಗಮನ ಹರಿಸುವಂಥ ಸಮಯ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದ ಬದುಕನ್ನು ಕಾಣ್ಬೋದು. ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲ ಅಂದರೆ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಇವತ್ತು ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ಗೌರವವಾಗಿ ನಡ್ಕೊಂಡು ತಾವು ಇರ್ತಕ್ಕಂಥ, ತಮ್ಮಲ್ಲಿರ್ತಕ್ಕಂಥ ಅಥವಾ ತಾವು ಮಾಡಬೇಕಾಗಿರ್ತಕ್ಕಂಥ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ಮಾಡಿದ್ರೆ ಮಾತ್ರ ಅದರ ಫಲ. ಹಾಗೆ ಒಂದಷ್ಟು ಜನ ವಿದ್ಯಾರ್ಥಿನಿಯರು ಕೆಲಸಕ್ಕೆ ಬಾರದಂಥ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಂಡು ಸರಿಯಾದ ಅಭ್ಯಾಸ ಕ್ರಮದಲ್ಲಿ ಎಲ್ಲೋ ಒಂದು ಹೆಜ್ಜೆ ಹಿಂದೆ ಉಳಿದು ಮನಸ್ಸನ್ನು ನೋವುಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿಮ್ಮದು ಎದುರಾಗುತ್ತೆ. ಆದರೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು.
ಆದರೆ ಮನಸ್ಸಲ್ಲಿ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ತಂದುಕೊಂಡು ಇಲ್ಲದಂತಹ ಅಚಾತುರ್ಯಗಳಿಗೆ ಮುಂದಾದರೆ ಅದರಿಂದ ನೋವುಂಟಾಗುವುದು ಸಾಕಷ್ಟು. ಹಾಗಾಗಿ ಮೇಷರಾಶಿಯವರು ಬಹಳ ಜೋಪಾನ, ಎಚ್ಚರ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು. ಗುರು ಹಿರಿಯರ ಆಶೀರ್ವಾದ ಪಡೆದು ಗುರು ಸಾನ್ನಿಧ್ಯಕ್ಕೆ ಹೋಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ ಗುರು ದತ್ತ ಮಹಾರಾಜರನ್ನಾಗಲಿ ದರ್ಶನ ಮಾಡಿಕೊಂಡು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಗೋಧಿ ಅಥವಾ ಕಡಲೆಕಾಳು, ಬೆಲ್ಲ ಅಥವಾ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ ಇಂತಹದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನೇನು ಆಗೋಯಿತು ಅಂದರೆ ಗುರು ಪೌರ್ಣಮಿ ಬರ್ತಾ ಇದೆ. ಆ ಗುರು ಪೌರ್ಣಮಿಯ ವಿಶೇಷವಾಗಿ ನಿಮ್ಮ ಧರ್ಮದ ಗುರುಗಳನ್ನು, ನಿಮ್ಮ ಗುರುಗಳನ್ನು ನೀವು ಯಾರನ್ನ ಗುರು ಅಂತ ಅಂದುಕೊಂಡಿದ್ದೀರೋ ಅಂತಹವರನ್ನ ಅವತ್ತಿನ ದಿವಸ ಮಾತಾಡಿಸೋದಾಗಲಿ ಅಥವಾ ಅವರ ಆಶೀರ್ವಾದ ಪಡಿತಕ್ಕಂಥದ್ದಾಗಲಿ, ಅವ್ರಿಗೊಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯುವಂಥದ್ದಾಗಲಿ, ಇದನ್ನು ಇವತ್ತೇ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಪಡಿಸುವಂಥದ್ದು. ಹಾಗೆ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಸಂಬಂಧಿಕರು, ನಿಮ್ಮ ಕುಟುಂಬಸ್ಥರು, ಅವರಿಂದ ನೀವು ತಿಳ್ಕೊಳ್ಬೇಕಾದ್ದು, ಅವರು ನಿಮ್ಮ ಮಾರ್ಗದರ್ಶನ ಕೊಡುವಂಥದ್ದು, ಒಂದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸುವಂಥದ್ದು, ಒಳ್ಳೆ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಸಿಗುವಂಥದ್ದು ಎಲ್ಲವೂ ನಿಮ್ಮ ಅದೃಷ್ಟವೇ. ಹಾಗಾಗಿ ಇವತ್ತು ಯಾವ ಕೆಲಸಗಳನ್ನು ಮಾಡಬೇಕು ಅಂತ ತಾವು ಚಿಂತನೆ ಮಾಡ್ತಿರೋ, ಯಾವೆಲ್ಲ ವೃತ್ತಿ ಧರ್ಮದ ಬಗ್ಗೆ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಿರ್ತೀರೋ ಅದೆಲ್ಲವನ್ನೂ ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಇವತ್ತು ಸಾಧ್ಯವಾದರೆ ಇವತ್ತು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸರಿಯಾದ ಸನ್ಮಾರ್ಗದತ್ತ ನಡೆದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಬೇಕು. ಅದಕ್ಕಾಗಿ ಹಳದಿ ಕಲರ್ ವಸ್ತ್ರವನ್ನಾಗಲಿ, ಹಳದಿ ಕಲರ್ ಗಂಧವನ್ನಾಗಲಿ ಅಥವಾ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದತ್ತಿದ್ದು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರೂ ಮಾರ್ಗದರ್ಶಕರಾಗ್ತಾರೆ, ಜೊತೆಲಿರ್ತಕ್ಕಂಥ ಸ್ನೇಹಿತರೂ ಮಾರ್ಗದರ್ಶಕರಾಗ್ತಾರೆ. ನಿಮ್ಮ ಮೇಲಧಿಕಾರಿಗಳು ಸರಿಯಾದ ಸನ್ಮಾರ್ಗವನ್ನು ತೋರಿಸಿ ನಿಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತಹ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಇವತ್ತು ಯಾರೆಲ್ಲ ಹೆಣ್ಣು ಮಕ್ಕಳು ಕರ್ಕಾಟಕ ರಾಶಿಯಲ್ಲಿ ಜನಿಸಿದ್ದೀರಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿದ್ದೀರಿ, ನಿಮಗೆ ಅದ್ಭುತವಾದಂತಹ ಒಂದು ಕಾಯಕವನ್ನು ತಾವು ಸಿದ್ಧಿಪಡಿಸಿಕೊಂಡು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು, ದೂರವಾರ ಪ್ರಯಾಣದ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಉನ್ನತವಾದಂಥ ಸ್ಥಿತಿಗತಿ ಬಗ್ಗೆ ಎಲ್ಲವನ್ನು ಸಹಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಇದೆ. ಹಾಗಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹದಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಲಾಭ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಡ್ತಾ ಇದ್ರು. ಗುರುಗಳೇ, ಇನ್ನು ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರ್ತಕ್ಕಂಥ ದಿನ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುತ್ತೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದ ರೀತಿ ಆಗುತ್ತೆ. ಆದರೆ ಇವತ್ತು ಏನೇ ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿ ಒಂದು ಕಳಮಳ ಉಂಟಾಗ್ಬೋದು, ಮನಸ್ಸಿನ ಆತಂಕ ಜಾಸ್ತಿ ಆಗ್ಬೋದು, ಮನಸ್ಸಲ್ಲಿ ಬೇರೊಂದು ಥರ ಚಿಂತನೆ ಎದುರಾಗ್ಬೋದು. ಆದರೆ ಇದೆಲ್ಲವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಗಣಪತಿಯ ಪ್ರಾರ್ಥನೆಯೊಂದಿಗೆ ಮಾತ್ರ ಇವತ್ತು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಇದ್ರ ಜೊತೆಗೆ ನಾವು ಮಾಡಬೇಕಾದಂತಹದ್ದು ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಮನಸ್ಸಲ್ಲಿ ದೃಢ ಸಂಕಲ್ಪ ಇರಬೇಕು. ದೃಢ ಸಂಕಲ್ಪ ಹೇಗಿರಬೇಕು? ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಇದಕ್ಕಾಗಿ ಗೋಧಿ ಮತ್ತು ಬೆಲ್ಲ ಅಥವಾ ಒಂದಿಷ್ಟು ತುಪ್ಪ, ಗೋಧಿ, ಬೆಲ್ಲ, ತುಪ್ಪ ಇಂತಹದ್ದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಶಿವಧ್ಯಾನವನ್ನು ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಫಲಾಫಲಗಳಲ್ಲಿ ತಮ್ಮದೇ ಆದಂಥ ರೀತಿ ಒಳ್ಳೆಯ ಬದುಕನ್ನು ಕಾಣ್ತೀರಿ. ಇವತ್ತು ನೀವೇನು ಮಾಡಬೇಕಾದ್ರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಗಣಪತಿ ಮೇಲೆ ಒಂದು 21 ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅದರ ಜೊತೆಗೆ ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಗಣಪತಿಯ ಪಾದಕ್ಕೊಂದಿಷ್ಟು ಗಣಪತಿಗೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ, ವ್ಯವಹಾರ ಎಲ್ಲವೂ ಸಿದ್ಧ ಕಾರ್ಯಸಿದ್ಧಿ. ಅದರಲ್ಲೂ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿ ಇರ್ತಕ್ಕಂಥದ್ದು, ಮಹಾಲಕ್ಷ್ಮಿ ಇಷ್ಟಪಡುವಂಥದ್ದೇ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧ. ಅಂದರೆ ಸುಗಂಧಭರಿತವಾಗಿರ್ತಕ್ಕಂಥ ಗಂಧ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಹಣೆಯಲ್ಲಿ ಆ ಗಂಧವನ್ನು ಲೇಪನ ಮಾಡಿಕೊಂಡ್ರೆ ಇವತ್ತು ಯಾವ ಸಂಕಷ್ಟಗಳಲ್ಲಿ ತಾವಿದ್ದೀರೋ ಆ ಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಣಕಾಸಿನ ವಿಚಾರದಲ್ಲಿ ತಾವು ಆಲೋಚನೆ ಮಾಡಬೇಕಾದಿಲ್ಲ. ವ್ಯಾಪಾರ ವ್ಯವಹಾರಗಳು ಮತ್ತಷ್ಟು ಅಭಿವೃದ್ಧಿ ಕಾಣುತ್ತೆ. ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ ಕಾಣ್ತೀರಿ. ಆತ್ಮೀಯರು, ಸಂಬಂಧಿಕರ ಮಧ್ಯದಲ್ಲಿ ಹೊಸ ಸಂಬಂಧವನ್ನು ಮತ್ತಷ್ಟು ಬೆಳೆಸ್ತೀರಿ. ಇವತ್ತಿನ ದಿವಸ ನಿಮ್ಮ ಮನಸ್ಸು ಏನು ಅಪೇಕ್ಷೆ ಪಡುತ್ತೋ ಅದರಂತೆ ನಡ್ಕೊಳ್ಳುವಂತಹದ್ದು, ಅದರಂತೆ ಮುಂದುವರಿಸುವಂಥದ್ದು, ಮತ್ತೊಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊರುವಂಥ ಯೋಗ ಫಲ ಇವತ್ತು ತುಲಾರಾಶಿಯವರಿಗಿದೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗ್ದಿರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಹಾಗೇ ಅದನ್ನು ಮುಚ್ಚಿಡುವಂಥದ್ದು ಅಥವಾ ಅದನ್ನು ಏನೂ ಅರ್ಥವಾಗದಂಥ ರೀತಿಯಲ್ಲಿ ಅದನ್ನು ಮುಚ್ಚಿಡುವಂಥ ಪರಿಸ್ಥಿತಿ ಆಗುವಂಥದ್ದು ಆಗ್ಬೋದು. ಆದರೆ ಇವತ್ತು ಹೆಣ್ಣುಮಕ್ಕಳಿಗೆ ಮಾತ್ರ, ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ದೇವಿಯ ಆರಾಧನೆ ಮಾಡ್ತಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೊರುವಂಥ ಪರಿಸ್ಥಿತಿ. ಹಾಗೆ ಒಂದಷ್ಟು ಜನ ನಿಂದಕರು, ಸಾಕಷ್ಟು ಜನ ಹೆಜ್ಜೆಜ್ಜೆಗೂ ಸಹಿತ ನಿಂದಕರಿರ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಯಾರಾದರೂ ಒಬ್ಬರು ನಿಮ್ಮನ್ನು ಬೇರೆ ಥರ ಮಾತಾಡೋರು ಇರ್ತಾರೆ. ಆದರೆ ಅವರೆಲ್ಲರನ್ನೂ ದಾಟಿಕೊಂಡು ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಒಳ್ಳೆ ಯೋಗ, ಆ ಯೋಗ ಫಲವನ್ನು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಇವತ್ತು ನಿಮ್ಮ ಚಿಂತನೆ ಹೇಗಿರಬೇಕು, ನಿಮ್ಮ ಆಲೋಚನೆ ಸಾಧ್ಯವಾದಷ್ಟು ಒಳ್ಳೆ ಮನಸ್ಸಿನಿಂದಲೇ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಹೀಗೆ ವೃಕ್ಷರಾಜನಿಗೆ ನಮಸ್ಕಾರ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ ಸ್ವಾಮೀಜಿ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಧಾರವಾಡ ಜಿಲ್ಲಾ ಹುಬ್ಳಿ ಹತ್ರ ಕುಂದಗೋಳ ತಾಲೂಕು. ಸಂತೋಷ. ಅಮ್ಮ, ತಮ್ಮ ಹೆಸರು? ಮಲ್ಲಮ್ಮ ಅಂತೇಳಿ. ಆಯ್ತು ತಾಯಿ, ಗುರುಜನ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಬಹಳ ಸಂತೋಷ ಆಗ್ತಿದೆ ನಿಮ್ ಕರೆ ಸಿಕ್ಕು ನಮ್ಗೆ. ಒಳ್ಳೇದಾಗ್ಲಿ. ಇದಕ್ಕೆ ಸಾಲಿಗ್ರಾಮ ಇದಕ್ಕೆ ಬಂದಿದ್ದೀವಿ ಗುರುಜಿ, ಅಭಿಷೇಕ ಮಾಡಿಸ್ಕೊಂಡ್ ಬಂತೇವಿ. ಹೌದಾ? ಬಂದಿದ್ವಿ. ಇನ್ನೇನು ಆಗಸ್ಟ್ 1ರಿಂದ 11ರವರೆಗೂ ಜಾತ್ರೆ ಶುರು ಆಗ್ತಾ ಇದೆ. ಜಾತ್ರೆಯ ಸಿದ್ಧತೆಗಳು ಈಗಾಗಲೇ ಭರದಿಂದ ಸಾಕ್ತಾ ಇದೆ. ಎಲ್ಲರೂ ಬನ್ನಿ. ಎಲ್ಲರೂ ಆಗಸ್ಟ್ 1ರಿಂದ 11ರೊಳಗಾಗಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬಂದು ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ. ಅದರಲ್ಲೂ 8, 9 ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಬಂದು ಮತ್ತೊಮ್ಮೆ ಸಾಲಿಗ್ರಾಮ ಮತ್ತು ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ. ಒಳ್ಳೇದಾಗ್ಲಿ. ಹೇಳಮ್ಮ. ಗುರುಜಿ, ನನ್ ಮಗ ಮಂಜುನಾಥ್ ಅಂತ ಹೇಳಿ ಮದ್ವಿ ಆಗೈತ್ರಿ, 2 ಮಕ್ಕಳು. ನೌಕರಿ ಮಾಡ್ತಾನ್ರಿ ಕೋರ್ಟ್ನಾಗ. ಒಟ್ಟ ನನ್ ಮೇಲೆ ಪ್ರೀತಿ ಅನ್ನೋದ ಇಲ್ರಿ ಅವ್ರಿಗೆ. ಏನ್ ಮಾಡ್ತೀಮ್ಮ,
ಒಬ್ಬೊಬ್ಬರು ಕೇಳ್ಕೊಂಬಂದಿರೋ ಅದೃಷ್ಟ ಅಷ್ಟಿರುತ್ತಲ್ವಮ್ಮ. ಒಬ್ಬೊಬ್ಬ ಮಕ್ಕಳು ತನ್ನ ಎದೆಗಪ್ಪಿಕೊಂಡು ಅಯ್ಯೋ ನನ್ನ ತಾಯಿ ನನ್ನ ತಂದೆ ಅಂತ ಓಡಾಡೋರು ಇರ್ತಾರೆ. ಕೆಲವರಿಗೆ ಪ್ರೀತಿ ಇರುತ್ತೆ, ಅವ್ರಿಗೆ ಹೇಗೆ ಅದನ್ನು ವ್ಯಕ್ತಪಡಿಸ್ಬೇಕೋ ಗೊತ್ತಿರೋದಿಲ್ಲ. ಅವರು ಬೇರೆ ಎಲ್ಲರ ಕಡೆಯಿಂದ ಆ ತಂದೆ ತಾಯಿಗೆ ಬೇಕಾದ ಸಹಾಯ ಮಾಡ್ಬೋದು. ಒಂದು ದಿವಸಕ್ಕೂ ಎದುರುಗಡೆ ನಿಂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರಾ, ಮಾತ್ರೆ ತೊಗೊಂಡ್ರಾ, ಚೆನ್ನಾಗಿದ್ದೀರಾ, ನೀವು ಹೇಗಿದ್ದೀರಿ ಅಂತ ಕೇಳೋದಿಲ್ಲ. ಆದರೆ ಅವ್ರನ್ನ ತಳಗೆ ಬೀಳ್ದಿದ್ದಂಗೆ ಒಂಚೂರು ಪೆಟ್ಟಾಗ್ದಿದ್ದಂಗೆ ನೋಡ್ಕೊಳ್ಳೋಂಥ ಗುಣ ಆ ಮಕ್ಕಳಲ್ಲಿರುತ್ತೆ. ಒಬ್ಬೊಬ್ಬರ ಮನಸ್ಥಿತಿ. ಆಮೇಲೆ ಒಂದು ವಿಚಾರ ತಿಳ್ಕೊಳ್ಳಿ ಅಮ್ಮ, ಇವತ್ತು ನಿಮಗೆ ಅಂತಲ್ಲ ಎಲ್ಲರಿಗೂ ಹೇಳೋವಂಥ ಮಾತಿದು. ನಾವು ಏನು ಕೊಟ್ಟಿಟ್ಟಿದ್ದೀವೋ, ನಾವು ಏನು ಕಟ್ಕೊಂಡು ಬಂದಿದ್ದೀವೋ, ನಾವು ಹೇಗೆ ನಮ್ಮ ಬದುಕಿರಬೇಕು ಅಂತ ಭಗವಂತ ಬರೆದಿಟ್ಟಿದ್ದಾನೋ ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ನಾನು ಎಷ್ಟೋ ಬಾರಿ ಹೇಳ್ತಿರ್ತೇನೆ, ತಂದೆ ತಾಯಿ ಮಕ್ಕಳ ಹತ್ರ ಹೇಗಿರಬೇಕು, ಮಕ್ಕಳು ತಂದೆ ತಾಯಿ ಹತ್ರ ಹೇಗಿರಬೇಕು ಅಂತಕ್ಕಂಥದ್ದನ್ನು. ನಾನು ಹೇಳಿದ್ದು ನಿಮಗೆ ಚೆನ್ನಾನೋ ಚಲವೋ ಅನ್ನಿಸ್ಬೋದು, ಆದರೆ ನಮ್ಮ ಹಣೆಯಲ್ಲಿ ಬರೆದಿರೋದಷ್ಟಿರುತ್ತಲ್ಲಮ್ಮ. ಮಕ್ಕಳ ಹತ್ರ ಪ್ರೀತಿ ವಿಶ್ವಾಸವಾಗಿ ನಡ್ಕೊಳ್ಳೋಂಥ ಗುಣ ನಿಮಗಿದ್ದರೂ ಆ ಮಕ್ಕಳು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸವಾಗಿ ನಡ್ಕೊಳ್ಳೋಂಥ ಗುಣ ಅವ್ರಿಗೆ ಇಲ್ದಿರ ಹೋಗಬೇಕಾದ್ರೆ ಹೌದು ಒಂಥರ ಕರ್ಮಫಲ ಅಲ್ವಮ್ಮ ಅದು. ಈ ಜನ್ಮದಲ್ಲಿ ಮಾಡಿಟ್ಕೊಂಡ್ರೆ ಬುತ್ತಿ ತಾಯಿ ಅದು. ಹಾ ಗುರುಜಿ ನನ್ಗೆ ಗಂಡಾನು ಇಲ್ರಿ, ಮಗಳ ಮನ್ಯಾಗ ಬಂದು. ಇದು ಬಹಳ ಕಷ್ಟ ಅಮ್ಮ. ಮಗ ಇದ್ದು ಮಗಳ ಮನೆಯಲ್ಲಿ ವಾಸ ಮಾಡೋದು ಅಂದರೆ ಮಗಳು ನಿಮ್ಮೋಳು ಆಗ್ಬೋದು, ಅಳಿಯನೂ ನಿಮ್ಮೋನ ಆಗ್ಬೋದು. ಆದರೆ ಎಲ್ಲೋ ಒಂದು ಕ್ಷಣ ಆ ಅಳಿಯನ ಪರಿಸರ ಇದೆಯಲ್ಲ, ಆ ಪರಿಸರ ಒಂದಷ್ಟು ಮಟ್ಟಿಗೆ ಮಾತಾಡಿಕೊಂಡಾಗ ನಿನ್ನ ಬದುಕಂತೂ ಒಂಥರ ಅದು ಹೇಳ್ತೀರದು. ಆದರೆ ಆದಷ್ಟು ಅದೇ ಕಷ್ಟ ಆಗ್ತಿದೆ ನನಗೆ. ನನಗೆ ಅರ್ಥ ಆಗತ್ತಮ್ಮ, ಎಲ್ಲ ಅರ್ಥ ಮಾಡ್ಕೊಬಲ್ಲೆ ನಾನು. ನಿನ್ನಂಥ ತಾಯಂದ್ರು ಪಡೋ ನೋವೇನು ಅಂತ ದೇವ್ರು ನಂಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮನಿನೂ ಇಲ್ಲ, ಗಂಡನೂ ಸತ್ತಾನ. ಆಮೇಲೆ 2 ಗುಂಟೆ ಇಲ್ಲಿ ಕುಂದಗೋಳದಾಗ ಯಾವಾಗ ಒಂದು 13ನೇ ಇಸ್ವಿ ಒಳಗೆ ನಾನು ಜಗಾಡ್ರಿ, ಜಾಗನೂ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ. ಯಾಕೆ ಆ ಜಾಗ ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ಅವ್ನು ಕೊಟ್ಟವನು ಗುರುಜಿ ನನಗ್ ಗೊತ್ತಿಲ್ಲಂಗ ನನ್ಗೇನು ಅರ್ಥನ ಆಗ್ಲಿಲ್ಲ. 3 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅವಾಗ್ಲೇ 13ರಾಗ ತಗೊಂಡು ಬ್ಯಾರೆದವ್ರಿಗೆ ಜಾಗ ಕೊಟ್ಟು ಹುಡುಗನ್ರಿ ಅವ್ನು ಸಿಗ್ತಾ ಇಲ್ಲ. ಆಮೇಲೆ ಈಗ ಹುಡುಗವ್ರಿಗೆ ಕೊಡ್ರಿ ನಮ್ ಜಾಗನ ಅಂತಂದ್ರ ಅವರು ಎನ್ ಡೆವಲಪ್ಮೆಂಟ್ ಆಗ್ಲಿ ಕೊಡ್ತೀನಿ ಅಂತಂದು ಇಲ್ಲಿವರೆಗೂ ದುಡಿದ್ರು. ಇವಾಗ ಕೊಡ್ತೀನಿ ಅನ್ನಕತ್ತಾರ, ಅದ್ರ ರೊಕ್ಕ ಹೆಚ್ಚಿ ಕೊಡೋಣ ಸರ್ ಗುರುಜಿ. ನನ್ ಕಡೆ ಅಷ್ಟೊಂದು ದುಡ್ಡಿಲ್ಲ ಅಂತ. ಅಲ್ಲಮ್ಮ, ಕಾಗದ ಪತ್ರಗಳೆಲ್ಲ ನಿಮ್ಮ ಹೆಸರಲ್ಲಿದೆ ತಾನೆ? ಬಾಂಡ್ ಮಾಡಿ ಕೊಟ್ಟಿದ್ದಾರೆ ಗುರುಜಿ, ಒಂದ್ ಸಿಂಪಲ್ ಆಗಿ 200 ರೂಪಾಯಿ ಬಾಂಡ್. ಅದು ರಿಜಿಸ್ಟರ್ ಆಗಿಲ್ಲ. ರಿಜಿಸ್ಟರ್ ಆಗಿ ಗುರುಜಿ ಎನ್ ಡೆವಲಪ್ಮೆಂಟ್ ಇದು ಆಗ್ಯದ, ಏನು ನೋಟ್ರಿ ಆಗ್ಯದ್ರಿ. ಆದ್ರೂ ಅಮ್ಮ ನೀವು ಸ್ವಲ್ಪ ಬುದ್ಧಿವಂತರಾಗಿ ಅವಾಗ ಅದು ಕಾನೂನುಬದ್ಧವಾಗಿ ಏನಾಗಬೇಕೋ ಅದು ಮಾಡ್ಕೋಬೇಕಲ್ವಮ್ಮ. ಎಲ್ಲರೂ ಇದೇ ತಪ್ಪೆ ಮಾಡ್ತೀವಿ ನಾವು. ನಂಬಿಸಿ ಮೋಸ ಮಾಡೋರು ತುಂಬ ಜನಮ್ಮ. ನಂಬಿಸ್ಬಿಡ್ತಾರೆ, ನಮ್ಮ ಹತ್ರ ಇರೋ ದುಡ್ಡು ತೊಗೊಳ್ತಾರೆ, ಅವ್ರ ಕಷ್ಟ ತೀರಿಸ್ಕೊಂಡ್ಬಿಡ್ತಾರೆ. ಅದಾದಮೇಲೆ ನಮಗೂ ಈ ಥರ ಅರ್ಧಂಬರ್ಧ ಕೆಲಸ ಮಾಡಿಟ್ಟು ಹೊರಟೋಗ್ತಾರೆ. ನಾವೇನೋ ಹಂಗಾಗಿಲ್ಲ ಜಾಗ ಇದೆ ಅಂತ ನಂಬ್ತೀವಿ, ಅದಿಗೋ ಯಾವಾಗೋ ನಮಗೆ ಬೇಕು ಅಂತ ಹೋದಾಗ ಅಲ್ಲಿ ಇನ್ನೊಬ್ರು ಯಾರೋ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇಂತಹ ನೋವು ತುಂಬ ಇದೆ. ಆದರೆ ಆ ಥರ ಮೋಸವಾಗಿ ಅವ್ರು ತೊಗೊಂಡಿರ್ತಾರೋ ಬಿಡ್ತಾರೋ, ಇವ್ರು ಮೋಸ ಮಾಡಿ ಹೋಗಿರ್ತಾರಲ್ವ, ಇವ್ರದ್ದು ತಪ್ಪದು. ಇರಲಿ, ಆದಷ್ಟು ಬೇಗ ನಿನ್ನ ಸ್ವರತರಂಗ ಪ್ರಕಾರ ದೇವ್ರನಿಗೆ ಎಲ್ಲ ಚೆನ್ನಾಗಿಡೋ ಥರನೇ, ಚೆನ್ನಾಗಿ ಆರೋಗ್ಯ ಗುಣವಾಗೋ ಥರ, ಆದಷ್ಟು ಬೇಗ ನಿನ್ನ ಮಗನ ಜೊತೆ ಇರೋ ಥರ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಾ ಇರುತ್ತೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿರುತ್ತೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ಗುರುವಾರ ಗುರು ಪ್ರಾರ್ಥನೆ ಮಾಡಿ, ಗುರು ದತ್ತರ ಆರಾಧನೆ ಮಾಡಿ, ಔದುಂಬರ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಕೆಂಪು ಕಲ್ಸಕ್ಕರೆನೋ, ಬೆಲ್ಲನೋ ಅಥವಾ ಒಂದಿಷ್ಟು ಸಿಹಿ ಪದಾರ್ಥವೋ ಆ ವೃಕ್ಷ ಸಾನ್ನಿಧ್ಯದಲ್ಲಿಟ್ಟು ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ. ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಯಾರಾದರೂ ಬಡಬಗ್ಗರನ್ನು ಆಲೋಚನೆ ಮಾಡಿ ಅಂತಹ ಬಡವರಿಗೆ ಒಂದಷ್ಟು ಅನ್ನದಾನವನ್ನು ಮಾಡಿ ಮತ್ತಷ್ಟು ವಿಶೇಷವಾದಂಥ ಫಲಪುಷ್ಪವನ್ನು ನೀವು ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಗುರುವಿನ ಅನುಗ್ರಹದೊಂದಿಗೆ ಸಾಕಷ್ಟು ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸಾಧನೆ ಮಾಡಬೇಕಾದಂಥ ರೀತಿ ಸರಿಯಾದ ಕ್ರಮವನುಸರಿಸಿದ್ರೆ ಮಾತ್ರ. ಆದರೆ ತೃಪ್ತಿಕರವಾದಂತಹ ಬದುಕು ಸಿಗಬೇಕಾದ ನಿಮಗೆ ನಿಮ್ಮ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಎಲ್ಲವೂ ಸಹಿತ ಕಣ್ಣು ಕಾಣದಂತೆಯೇ ದೂರ ಆಗ್ತಾ ಇರತ್ತೆ.
ಆದರೆ ಭಗವಂತ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಮುನ್ನಡೆಯನ್ನು ನಡೆಸಬೇಕಾದ್ರೆ ನೀವು ನಡ್ಕೊಳ್ತಕ್ಕಂಥ ರೀತಿಯೂ ಬಹಳ ಮುಖ್ಯವಾಗಿರುತ್ತೆ. ಇವತ್ತು ನಿಮ್ಮ ಮಾತೃಶ್ರೀಯವರಿಗೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ತಾಯಿ ಹೇಳಿದಂಥ ಮಾತನ್ನು ಆಲಿಸ್ತಕ್ಕಂಥದ್ದು, ಅಥವಾ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಕೆಂಪು ವಸ್ತ್ರ, ಒಂದಷ್ಟು ಗೋಧಿ, ಇದನ್ನು ಸೂರ್ಯದೇವರಿಗೋ ಅಥವಾ ವಿಶೇಷವಾದಂಥ ವಿಷ್ಣು ಆಲಯಕ್ಕೂ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಬೆನ್ನೋವು ಕಾಣಿಸ್ಕೊಳ್ಳುವಂಥದ್ದು, ಮೈಕೈ ನೋವಾಗುವಂತಹದ್ದು, ಮತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಯಾರೋ ಏನೋ ಮಾತಾಡಿದ್ರು ಅಂತ ಅದನ್ನು ಮನಸ್ಸಿಗೆ ತಂದುಕೊಂಡು ಇಲ್ಲದ ರೀತಿ ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಒಂದು ಸತ್ಯಾಂಶ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಚೆನ್ನಾಗಿರೋದ್ರಿಂದ, ದೇವರ ಕೃಪಾಶೀರ್ವಾದದಿಂದ ತಾವೇನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಎಲ್ಲವೂ ಸಹಿತ ಸ್ವಲ್ಪ ನಿಮ್ಮಿಂದ ದೂರ ಇದ್ದಂಗೆ ಇರುತ್ತೆ. ಆದರೆ ಮರುಕ್ಷಣ ಅದರಿಂದ ಸಾಕಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಸಂಪೂರ್ಣವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವೇ. ಆದರೂ ಇವತ್ತು ಯಾವುದಾದ್ರು ಗುರು ಸಾನ್ನಿಧ್ಯಕ್ಕೆ ಬಂದು ಗುರುಗಳ ಆಸ್ಥಾನದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ ಗುರು ಆಶೀರ್ವಾದ ಪಡೆಯೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ಮಾಡುವ ಯಾವುದೇ ಕಾಯಕವಾದರೂ ತೃಪ್ತಿಕರವಾಗಿ ಕಾರ್ಯಗಳು ಸಿದ್ಧಿಯಾಗಬೇಕಾದರೆ ಮೊದಲು ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲು ತೆಗೆದುಕೊಂಡು ಯಾರಾದರೂ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಕೊಟ್ಟು ಹಸನ್ಮುಖಿಯಾಗಿ ನಗನಗ್ತಾ ನೀವು ಮಾತಾಡೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಒಂದಿಷ್ಟು ಅಚಾತುರ್ಯಗಳಾಗುವಂತಹ ಲಕ್ಷಣಗಳೂ ಬಹಳಷ್ಟು ಇದೆ. ಆದರೆ ಇವತ್ತು ನೀವೇನು ಆಲೋಚನೆ ಮಾಡಿದ್ರೂ, ಯಾವ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ಕೊಂಡ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಏನನ್ನು ಆಲೋಚನೆ ಮಾಡಿದ್ರೂ ಅದು ಸರಿ ಹೋಗುತ್ತೋ ಇಲ್ವೋ, ಸರಿಯಾದ ಸನ್ಮಾರ್ಗದತ್ತ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದಾಗುತ್ತೆ. ಒಳ್ಳೆ ಮನಸ್ಸಿನಿಂದ ಮಾಡುವ ಕಾಯಕ ಶೀಘ್ರ ಫಲವನ್ನೂ ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಯಾದಗಿರಿಲಿಂದ ಮಾಡ್ಲಕತ್ತೀವಿ ಸರ್. ಅಮ್ಮ ತಮ್ಮ ಹೆಸರು? ನಮಸ್ಕಾರ ರೀ ಗುರುಜಿ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಸೌಭಾಗ್ಯ, ನನ್ನ ಮಗಳ ಹೆಸರು ನಿರ್ಮಲ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿರಿ ಸರ್? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನನ್ನ ಬಗ್ಗೆ ನಮ್ಮ ಮಗಳದು ಹೇಳ್ಬೇಕ್ರಿ ಸರ್. ನನಗ ಜಗ್ಗಿ ಆರಾಮ ಇರೋದಿಲ್ರಿ, ಆರಾಮ್ ಬಾಳ ತಪ್ತದ, ತಲೆ ಅಂತೀನ್ರಿ ಸರ್. ಏನ್ ಮೈ ಕೈ ನೋವು, ತಲೆ ನೋಸೋದು ಬಾಳ ಇದಾಗ್ತದ. ಮಸ್ತ್ ದವಾಖಾನೆ ತೋರ್ಸಂದ್ ಸಾಕಾಗಿದ್ರಿ ಗುರುಜಿ. ತಲೆನೋವು ಜಾಸ್ತಿ ಇರುತ್ತಾ? ತಲೆನೋವು ಬಾಳ ಜಾಸ್ತಿ ಇರ್ತದ್ರಿ. ಒಂದ್ ಕೆಲಸ ಮಾಡಿ, ಮಗಳದು ಟೆನ್ಷನ್, ಎಲ್ಲರದು ಟೆನ್ಷನ್ ಆಗ್ಬಿಟ್ಟದ್ರಿ. ನಮ್ಮ ಮಗಳದು ಈಗ ಸ್ವಲ್ಪ ಎತ್ತರ್ತಾಳ್ರಿ. ಮಗಳದು ಮದ್ವಿ ಮಾಡಿವಿ. ಆಕಿ ಈಗ ಅವ್ರ ಗಂಡ ಬಂದ್ ಕರ್ಕೊಂಡ್ ಹೋಗಿಲ್ಲ. ಈಗ 2 ವರ್ಷ ಆಯ್ತು ನನ್ನ ಮಗಳ ಮನೆಗೆ ಅಲ್ಲಿ ಆಳ. ಅಯ್ಯೋ, ಯಾಕೆ ಮದುವೆ ಮಾಡ್ಕೊಟ್ಟು ಮನೇಲಿ ಯಾಕೆ ಇಟ್ಕೊಂಡಿದ್ರಿ? ಅವ್ರು ಬಂದಿಲ್ಲ ಸರ್, ಬಂದಿಲ್ಲ. ಹಬ್ಬಕ್ಕ ಕಳ್ಸಿದೀವ್ರಿ, ಹಬ್ಬಕ್ಕಂತ ಕರ್ಕೊಂಡ್ ಬಂದೀವಿ ನಾವು. ಬಂದು ನೀವು ಹಬ್ಬ ಮರ್ದಿವ್ಸನೆ ಬಂದ್ ಕರ್ಕೊಂಡ್ ಹೋಗ್ರಿ ಅಂತ ನಾವ್ ಹೇಳೇ ಕರ್ಕೊಂಡ್ ಬಂದಿನ್ರಿ. ಅಂದ್ರನ ಅವ್ರಿಗೆ ಮನ್ಸಿಲ್ಲ. ನಮ್ಮ ಮಗಳು ಸ್ವಲ್ಪ ಎತ್ತಾಡ್ತಾಳ್ರಿ. ಎತ್ತರ್ತಾ ಇದ್ದದಕ್ಕಾಗಿ ಅವ್ರು ಒಟ್ಟು ಬಂದಿಲ್ಲ, ಫೋನ್ ಮಾಡಿಲ್ಲ. ನಮ್ಮ ಹೆಣತಿ ಅಂತ ಬಂದಿಲ್ಲ, ಹೋಗಿಲ್ಲ. ಒಂದಿನ ಫೋನ್ಯಾಗೂ ಮಾತಾಡಲ್ಲ ರೀ. ಆತ ಏನ್ ಕೆಲಸ ಮಾಡ್ತಾನೆ? ಆತ ಏನಿಲ್ರಿ, ಬ್ಯಾಂಕಿನಾಗ ನೌಕರಿ ಮಾಡ್ತಾರಂತ ಹೇಳ್ಯಾರ್ರಿ. ಬ್ಯಾಂಕಿನಾಗ ಇಲ್ಲ, ಏನಿಲ್ಲ. ಈಗೇನು ಇದು ಏನ್ ಇಸ್ಪಟ್ ಆಡ್ತಾನ ಅಂತವ್ರಿಗೆ ಹೆಂಗ್ ಕೊಟ್ರಿ ಅಂತ ಅಂದಾರ್ರಿ ಸರ್ ನಮ್ಗೆ. ಏನ್ ಮಾಡೋದು, ನೀವು ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ ಸ್ವಲ್ಪ ಶೋಧಿಸ್ಬೇಕಲ್ವಮ್ಮ, ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಮ್ಮ. ಚೊಲೋ ಅಂತಾನೆ ಹೇಳ್ಯಾರ್ರಿ, ಹೇಳಿಕೆಸಿಂದ ನಮ್ಗೆ ಹಿಂಗ ಆಗ್ಯದ್ರಿ ಸರ್. ಇರ್ಲಿ, ಆಲೋಚನೆ ಮಾಡಬೇಡಿ. ಆದರೆ ನೀವೊಂದು ಅವ್ರು ಬಂದು ಕರ್ಕೊಂಡೋಗ್ಲಿ ಅನ್ನೋದಕ್ಕಿಂತ ಒಮ್ಮೆ ನೀವೇ ಹೋಗಿ, ಮನೇಲಿ ದೊಡ್ಡವ್ರು ಹೋಗಿ
ಏನು ಸಮಸ್ಯೆ ಇದೆ, ಏನು ಪ್ರಾಬ್ಲಮ್ ಇದೆ, ನಾವು ಮದುವೆ ಮಾಡಿಕೊಟ್ಟ ಮೇಲೆ ಮನೇಲಿ ಹೆಣ್ಮಗಳನ್ನ ಇಟ್ಕೊಳ್ಳೋದು ಲಕ್ಷಣ ಅಲ್ಲ, ಯಾತಕ್ಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ನೀವೇ ಒಂದ್ಸತಿ ಕುಲಂಕುಷವಾಗಿ ಕೂದು ಕೇಳಿ. ಅಥವಾ ಬ್ಯಾಂಕಲ್ಲಿ ಕೆಲಸ ಏನು ಮಾಡ್ತೀವ್ರಿ? ಅಲ್ಲಮ್ಮ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೋ ಬಿಡ್ತಾನೋ ಹೋಗ್ಲಿ, ತನ್ನ ಹೆಂಡತಿ ಮಕ್ಕಳನ್ನ ಸಾಕೊಳ್ಳೋಕ್ಕಾದ್ರೂ ಏನಾದ್ರು ಒಂದಿಷ್ಟು ಕೆಲಸ ಅಂತ ಮಾಡ್ಬೇಕಲ್ವಾ, ತನ್ನ ಉದ್ಯೋಗ. ಏನಿಲ್ಲ ರೀ, ಮದ್ವೆ ಆಗಿ ಒಂದ್ 2 ತಿಂಗಳಾಳ್ರಿ, ಅಲ್ಲಿ ಒಟ್ಟ ಮದ್ವೆ ಮಕ್ಕಳನ್ನ ಆಗಿಲ್ಲ ಮರುಗಳನ್ನ ಆಗಿಲ್ರಿ. 2 ತಿಂಗಳು ಸಂಸಾರ ಮಾಡಿ ನೆಲ್ಲೆ ಮಕ್ಕಳಾದತ್ತಮ್ಮ. ಹ್ಮ್ ಸುಮ್ಮನೆ ಅವಳ ಜೀವನಕ್ಕೆ ಅದು ಬೇರೆ ನರಕ. ಹಂಗಾಗಿ ಇದಾಗ್ಯದ್ರಿ. ನೀವು ಹೇಳೋದು ಕೇಳಿಸ್ಕೊಡಿ. ಹಂಗೆ ಬಾಳ್ ಕಳಬುರ್ಸ್ತಾಳ್ರಿ, ಹಂಗೆ ರಾತ್ರಿ ಮನ್ಕಂದ್ರ ಸಾಕು ಎಗ್ರಿ ಬೀಳ್ತಾಳ್ರಿ. ಇರಲಿ, ಅದಕ್ಕೆಲ್ಲ ಪರಿಹಾರ ಆಮೇಲೆ ಹುಡ್ಕೋಣ. ಮೊದಲು ನೀವು ಮಾಡಬೇಕಾದ್ದೇನು ಗೊತ್ತಾ, ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರಾದರೂ ದೊಡ್ಡವರು ಒಂದು 4 ಜನ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಯಾತಕ್ಕಾಗಿ ನಮ್ಮ ಮಗಳು ನಿಮ್ಮ ಮನೆ ಕರ್ಸ್ಕೊಳ್ತಾ ಇಲ್ಲ, ಏನು ಸಮಸ್ಯೆ ಇದೆ, ನಮ್ಮಿಂದ ಏನು ತೊಂದರೆ ಆಯಿತು, ನಿಮ್ಮಿಂದ ನಮಗೆ ಯಾಕೆ ಈ ಪ್ರಾಬ್ಲಮ್ ಅಂತೇಳಿ ಕೂತ್ಕೊಂಡು ಸಮಂಜಸವಾಗಿ ಮಾತಾಡಿ. ನೀವು ಏನೋ ಒಂಥರ ಮರ್ಯಾದೆಗೋಸ್ಕರ ಅಥವಾ ನಮ್ಮ ಮಗಳು ಬರಲಿ ಬಿಡು, ಅವರೇ ಬಂದು ಕರ್ಕೊಂಡು ಹೋಗಲಿ, ಅವರೇ ಕರ್ಕೊಂಡು ಹೋಗಲಿ ಅಂದರೆ ನೀವು ಹಾಗೆ ಅಂದ್ಕೊಳ್ಬೋದು, ನಿಮ್ಮ ಮಗಳ ಜೀವನ ಹಾಳಾಗ್ತಾ ಹೋಗುತ್ತೆ. ನಗನಗ್ತಾ ಎಲ್ಲರ ಮನೇಲೂ ಗಂಡ ಹೆಂಡತಿ ಓಡಾದಾಗ ಇವಳಿಗೂ ಒಂದು ಆಸೆ ಅಂತಿರುತ್ತೆ. 4 ಜನ ಹೊರಗಡೆ ಸಂಸಾರ ನೋಡಿದಾಗ ಅಯ್ಯೋ ನನ್ನ ಸಂಸಾರ ಈಗ ಹಾಳಾಗಿತ್ತಲ್ಲ ಅಂತ ಪ್ರತಿ ದಿವಸ ಕಣ್ಣಲ್ಲಿ ನೀರು ಹಾಕ್ತಾಳೆ. ಅದಕ್ಕೆ ಅವಕಾಶ ಮಾಡಬೇಡಿ. ಆದಷ್ಟು ಬೇಗ ದೊಡ್ಡವರು ನೀವೇ ಸೋತು ನಮ್ಮ ಮಗಳ ಜೀವನ ಚೆನ್ನಾಗಿರ್ಬೇಕಂದ್ರೆ ನಾವೇ ಹೋಗಬೇಕು. ಏನು ಮಾಡ್ತೀರಿ, ಮದುವೆ ಮಾಡಿಕೊಟ್ಟಿದ್ದೀವಲ್ಲ, ಮದುವೆ ಮಾಡಿಕೊಟ್ಟ ಮೇಲೆ ಅವ್ರು ನಗನಗ್ತಾ ಇದ್ರೂ ನೋಡಬೇಕು, ಅವ್ರು ಕಣ್ಣೀರು ಹಾಕಿದ್ರು ನೋಡಬೇಕು. ಹೆಣ್ಣು ಕೊಟ್ಟು ಹೆಣ್ಣೆತ್ತದ ಮೇಲೆ ಇವೆಲ್ಲವೂ ಬಂದೇ ಬರುತ್ತೆ. ನಾನು ಅನ್ನೋದನ್ನು ಬಿಟ್ಟು ಆದಷ್ಟು ಬೇಗ ಅವ್ರ ಮನೆಗೆ ಹೋಗಿ ಅದನ್ನು ಸರಿಪಡಿಸೋಕೆ ನೋಡಿ. ಅಥವಾ ಅವ್ನು ಏನೂ ಕೆಲಸ ಇಲ್ವಾ, ಕಷ್ಟನೋ ಸುಖನೋ ನಿನ್ನ ಜೀವನಕ್ಕೆ ಏನೋ ಒಂದು ದಾರಿ ಮಾಡ್ತೀವಪ್ಪ ಅಂಥೇಳಿ ಒಂದು ಸ್ವಲ್ಪ ನೀವೇ ಕಷ್ಟ ಸುಖ ಸೇರಿಸಿ ಅವ್ನ ಜೀವನಕ್ಕೆ ಒಂದು ದಾರಿ ಮಾಡಿಬಿಟ್ಟು ನಿಮ್ಮ ಮಗಳಲ್ಲಿ ಚೆನ್ನಾಗಿರೋ ಥರ ನೋಡ್ಕೊಳ್ಳಿ. ಅದಕ್ಕೆ ಮಾತ್ರ ನೀವು ಏನು ಬೇರೆ ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಈ ತೀರ್ಮಾನ ತಗೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಗುರುಜಿ ನಮಸ್ಕಾರ. ಗುರುಜಿ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ಕಾರೈಕಲ್ ತಮಿಳ್ನಾಡಿಂದ ಲಕ್ಷ್ಮಿ ಅಂತ ಗುರುಜಿ. ಬಹಳ ಸಂತೋಷ ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ ನಿಮ್ಮ ನೋಡಕ್ ಬಂದಿದ್ದ ಗುರುಜಿ, ಸಮಸ್ಯೆ ಅಂತ ಹೇಳ್ಬಿಟ್ಟು ಒಬ್ರು ಸ್ವಾಮಿಯವ್ರಿಗೆ ಗುರುಜಿ. ಹಲೋ, ಕಾರೈಕಲಿಂದ ಬಂದಿದ್ದೆ ಗುರುಜಿ ನಿಮ್ಮನ್ನ ನೋಡಕ್ಕೆ. ಹೌದಮ್ಮ, ಹೌದು ತಾಯಿ. ಇವಾಗ ಏನಂತ ಅಂದ್ರೆ ಸ್ಟೇಷನ್ಗೆ ಹೋದ್ರು ಅವ್ರ ಕಡೆಗೆ ಮಾತಾಡ್ತಾರೆ ಗುರುಜಿ. ನಿರ್ವಾಹಕದಲ್ಲಿ ಇರೋರು ಅವ್ರ ಕಡೆಗೆ ಮಾತಾಡ್ತಾರೆ, ನಿರ್ವಾಹಕದ ಕಡೆಗೆ ಮಾತಾಡ್ಕೊತಾರೆ ಗುರುಜಿ. ಇವಾಗ ಆ ಸ್ವಾಮಿಯರು ಇರಕ್ಕೆ ಮನಸ್ಸಿಂದಲೇ ತುಂಬಾ ಮನಸ್ಸು ಹೋಗ್ಬಿಟ್ಟವ್ರೆ ಗುರುಜಿ ಅವರು. ಇವಾಗ ಹೂವ ಮಾರೋರು ಬಂದ್ ಗಲಾಟೆ ಮಾಡ್ತಾರೆ ಅವ್ರ ಹತ್ರ, ಅಂತ ನನ್ ಮಗನೆ ಇಂತ ನನ್ ಮಗನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಡೆಯಕ್ ಬರ್ತಾರೆ. ಆಮೇಲೆ ಇನ್ನೊಬ್ರು ವಾಚ್ಮ್ಯಾನ್ ಮಡಗವ್ರನ್ನೆಲ್ಲ ಅವ್ರುನು ತುಂಬಾ ಗಲಾಟೆ ಮಾಡ್ಕೊಂಡು ಅವ್ರ ಹತ್ರ ನಿಂತ್ಕೊಬಿಟ್ಟವ್ರೆ ಗುರುಜಿ. ನಮ್ ಕೈಲಿ MLA ಕಡೆಗೆ ಹೋದ್ರೆ ಅವ್ರ ಕಡೆಗೆ ಅವರು ಸಪೋರ್ಟ್ ಗುರುಜಿ. ತುಂಬಾ ತೊಂದ್ರೆಲಿ ಇದ್ವಿ ಗುರುಜಿ ನಾವು. ಇವಾಗ ಸ್ವಾಮಿಯರ ಸ್ಥಳದಲ್ಲಿ ಇರ್ಬೇಕು ಗುರುಜಿ. ನಾನು ಲಕ್ಷ್ಮೀ ಭುವರ ಸ್ವಾಮಿ ಇದನ್ನು ಈಸ್ಕೊಂಬಂದು ಅನುಷ್ಠಾನ ಮಾಡ್ದೆ ಗುರುಜಿ. ಅಂದ್ರೆ ಅಲ್ಲಿ ಸ್ವಾಮಿನ ಅವರು ಅಲ್ಲಿ ಪೂಜೆ ಮಾಡೋರು ಅಥವಾ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋರು? ಅವರು ದೇವಸ್ಥಾನದಲ್ಲಿ ನಿರ್ವಾಹಿಗಳು ಅವರಲ್ವಾ ಗುರುಜಿ? ಅಲ್ಲಮ್ಮ, ಆ ದೇವರು ಅಲ್ಲೇ ಪ್ರತಿಷ್ಠಾಪನೆ ಮಾಡಿರೋರ ಅಥವಾ ಸಂಸ್ಥೆಯವರ? ಅವರು ಇವಾಗ ಪೂಜೆ ಮಾಡ್ಕೊಂಡೊಬ್ರು ಸನ್ಯಾಸಿ ಸ್ವಾಮಿ, ನಿಮ್ಮ ಹತ್ರ ಫೋಟೋ ತೋರಿಸಿದ್ನಲ್ಲ ಗುರುಜಿ ನಾನು ಆಶ್ರಮಕ್ಕೆ ಬಂದಾಗ. ಅವರು ಅಲ್ಲಿ ಸನ್ಯಾಸಿಗಳು ಅವ್ರು ಪೂಜೆ ಮಾಡ್ಕೊಂಡಿದ್ದಾರೆ, ಈಗ ಅವ್ರನ್ನ ಬೇಡ ಅಂತ ಹೇಳ್ತಿದಾರಾ? ಬೇಡ ಅಂತ ಹೇಳಿ ಆಚೆ ಕಳಿಸಿದ್ದು ಗುರುಜಿ. ಅವರು ಆಚೆ ಕಳಿಸ್ತವ್ರನ್ನ ಈ ಸ್ವಾಮಿ ಒಳ್ಳೆ ಸ್ವಾಮಿ ಆಗವ್ರೆ, ಇವ್ರು ಇರ್ಬೇಕು ಅಂದ್ಬಿಟ್ಟು ನಾವು 400 ಜನ ಹೋರಾಟ ಮಾಡಿ ಅವ್ರು ಕರ್ಕೊಂಡ್ಬಂದು ಇರ್ತಿರೋದು ಸ್ವಾಮಿ. ಇವಾಗ ಯಾರ್ಯಾರಿಂದ ಏನೇನ್ ಪ್ರಶ್ನೆ ಕೊಡ್ಬೇಕು ಎಲ್ಲಾ ಪ್ರಶ್ನೆ ಕೊಡ್ತಾವ್ರ ಅವ್ರು ಸ್ವಾಮಿ, ನಿರ್ವಾಹಕದಲ್ಲಿ ಇರೋರು ಆ ಸ್ವಾಮಿಯರ್ಗೆ. ಅಂದ್ರೆ ಆ ಸ್ವಾಮಿಯರ್ ನಿರಂತರವಾಗಿ ಅಲ್ಲಿ ಇರ್ಬೇಕು ಅಂತ. ಯಾಕಂದ್ರೆ ಆ ಮಠ ಬಂದ್ಬಿಟ್ಟು ಸನ್ಯಾಸಿ ಸ್ವಾಮಿಗಳು ಇರೋ ಸ್ಥಳ ಅಂತ ಅದ್ರಲ್ಲೇ ಪತ್ರದಲ್ಲೇ ಇದಾಗದೆ, ಡಾಕ್ಯುಮೆಂಟ್ಸ್ ಎಲ್ಲ ಆಗದೆ ಗುರುಜಿ. ಆದ್ರೆ ಅವ್ರನ್ನ ಅವ್ರು ಬಾಳ ಬಿಡ್ತಾ ಇಲ್ಲ ಅಲ್ಲಿ. ಚಿಂತೆ ಮಾಡಬೇಡಿ, ಒಬ್ಬ ಸಾಧು ಸಂತರಿಗೆ ಇವೆಲ್ಲರ ಒಂಥರ ಸಮಸ್ಯೆಗಳಿದ್ದೇ ಇರುತ್ತೆ. ಯಾಕೆಂದರೆ ಆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಅವ್ರು ಬೇಳೆಕಾಳು ಬೇಯೋದಿಲ್ಲ ಅಂತಲೋ, ಅವ್ರಿಗೇನು ಅಲ್ಲಿ ಹಣಕಾಸು ಸಿಕ್ಕೋದಿಲ್ಲ ಅಂತಲೋ, ಅಥವಾ ಸುತ್ತಮುತ್ತ ಇರತಕ್ಕಂಥವ್ರು ತೊಂದರೆ ಕೊಡ್ಬೋದು. ಆದರೂ ಆ ಊರಲ್ಲಿರ್ತಕ್ಕಂಥ ಯಾರಾದರೂ ಹಿರಿಯರು 4 ಜನ ಇರ್ತಾರಲ್ಲ, ಅಂತಹವ್ರನ್ನ ಜೊತೆ ಮಾಡಿಕೊಂಡು ಅವ್ರನ್ನ ಕೂಡಿಸ್ಕೊಂಡು ಮಾತಾಡ್ಸಿ ಸರಿಪಡಿಸ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮುಂದೆ ಬರ್ತಾರ ಗುರುಜಿ. ಯಾಕಂದ್ರೆ ಇವ್ರು ಬಂದು ಸ್ಕೂಲಲ್ಲಿ ಕೆಲಸ ಮಾಡೋ ಹೆಡ್ ಮಾಸ್ಟರ್ ಒಬ್ರು, ಅವ್ರು SI ಒಬ್ರು, ಆ ನಿರ್ವಾಹಕದಲ್ಲಿ ಇರೋ SI ಒಬ್ರು, ಆಮೇಲೆ ವಕೀಲ್ ಒಬ್ರು, ಈ ತರ ಇದು ನಿರ್ವಾಹಕದಲ್ಲಿ ಇರೋರು ಗುರುಜಿ. ಅದಕ್ಕೋಸ್ಕರ ಅವ್ರಿಗೆ ಎದುರ್ಕೊಂಡು ಯಾರು ಬರ್ತಾ ಇಲ್ಲ ಗುರುಜಿ. ಈಗ ಅವರೆಲ್ಲ ಬೇಡ ಅಂತ ಹೇಳ್ತಾ ಇದಾರಾ? ಅದಾಗಲ್ಲ. ಅವ್ರ ಹತ್ರ ಅವ್ರನ್ನ ಎದುರ್ಕೊಂಡು ಅವ್ರ ಎದುರಾಗ ನಿಂತ್ಕೊಂಡು ನಾವ್ ಮಾಡಕ್ ಆಗಲ್ಲ. ಅವ್ರ ಸ್ಟೇಷನ್ಗೆ ಹೋದ್ರು ಅವ್ರ ಕಡೆಗೆ ಸಪೋರ್ಟು, MLA ಹೋಗಿ ನೋಡಕ್ ಹೋದ್ರು ಅವ್ರ ಕಡೆಗೆ ಅವ್ರ ಸಪೋರ್ಟು ಗುರುಜಿ. ಆಗ್ಲಿಮ್ಮ, ಆದಷ್ಟು ಬೇಗ ಅವ್ರ ಜಾಗ ಅವ್ರು ಸಿಕ್ಕಿ ಅವರಲ್ಲಿ ಸೇವೆ ಮಾಡೋಂಗಾಗಲಿ.
ಅವರು ಒಳ್ಳೇದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೇದಾಗಲಿ ತಾಯಿ.